ನಮಗೆ ದಿನಾಲು ಸೋಲಾರ್ ಎನರ್ಜಿ ಸಿಗುತ್ತೆ ಲೈಟ್ ಅಂಡ್ ಹೀಟ್ ಫಾರ್ಮ್ ಅಲ್ಲಿ. ಅದು ಖಾಲಿ ಆಗತ್ತಾ? ಗ್ರೋನ್ ಟೆಕ್ನಾಲಜಿ ಮತ್ತೆ ಸೈನ್ಸ್ ನ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ಪಡ್ಕೊಂತಿದೀವಲ್ಲ, ಅದನ್ನೇ ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹೈಡ್ರೋ ಅಂದ್ರೆ ವಾಟರ್. ಬಟ್ ಯಾವ ತರ ವಾಟರ್? ನಿಂತ್ಕೊಂಡಿರೋ ವಾಟರ್ ಅಥವಾ ಫ್ಲೋಯಿಂಗ್ ವಾಟರ್? ಅಲ್ಲಿ ಆ ಸ್ಯಾಟಲೈಟ್ ಅಲ್ಲಿ ಸೋಲಾರ್ ಸೆಲ್ಸ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, ಸೋಲಾರ್ ರೇಡಿಯೇಷನ್ ಅದ್ರ ಮೇಲೆ ಬಿದ್ದು ಅಲ್ಲೇನಾಗುತ್ತೆ, ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಹೆಸರು ಅಶೋಕ್ SK. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾವು ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸ್ ಅಲ್ಲಿ ಕ್ಲಾಸ್ 10th ಫಿಸಿಕ್ಸ್ ಅಲ್ಲಿ ಬರುವಂತಹ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ, ಇವತ್ತು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಚಾಪ್ಟರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಅಥವಾ SSLC ಸ್ಟೂಡೆಂಟ್ಸ್ಗೆ ಈ ಚಾಪ್ಟರ್ ಇದೆ. ಬಟ್ CBSE ಸ್ಟೂಡೆಂಟ್ಸ್ಗೆ ಈ ಚಾಪ್ಟರ್ ಇಲ್ಲ. ಸೊ ನೀವು CBSE ಸ್ಟೂಡೆಂಟ್ಸ್ ಈ ಚಾಪ್ಟರ್ನ ಸ್ಕಿಪ್ ಮಾಡಬಹುದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಈ ಟೈಮ್ನ ಮಿಕ್ಕಿದ ಚಾಪ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಬಟ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಅಥವಾ SSLC ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಿ. ಸೊ ಇವತ್ತು ಈ ಸೋರ್ಸ್ ಆಫ್ ಎನರ್ಜಿ ಏನಿದೆಯಲ್ಲ, ಇದು ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್ ಆಗಿರುತ್ತೆ. ಯಾವುದೇ ತರ ನ್ಯೂಮರಿಕಲ್ಸ್ ಇರಲ್ಲ, ಯಾವುದೇ ತರ ಡಯಾಗ್ರಾಮ್ಸ್ ಇರಲ್ಲ. ಒಂದು ಡಯಾಗ್ರಾಮ್ ಇದೆ, ದಟ್ ಈಸ್ ಬಯೋಮಾಸ್ ಪ್ಲಾಂಟ್ ಮೇಲೆ. ಇನ್ನೊಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರುತ್ತೆ, ಅದರಲ್ಲಿ ನೀವು ಪಾರ್ಟ್ಸ್ನ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ಚಾಪ್ಟರ್ ನೀವು ನೋಡ್ಬೋದು, ಸೋರ್ಸ್ ಆಫ್ ಎನರ್ಜಿ, ರೈಟ್? ಸೋರ್ಸ್ ಆಫ್ ಎನರ್ಜಿ ಫಸ್ಟ್ 4 ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಎಂಟೈರ್ ಚಾಪ್ಟರ್ನ ಕೇವಲ 45 ನಿಮಿಷದಿಂದ 1 hour ಅಲ್ಲಿ ಕಂಪ್ಲೀಟ್ ಮಾಡೋದಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಓಕೆ, ಸೊ ಫಸ್ಟ್ ಟಾಪಿಕ್ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೋರ್ಸ್ ಆಫ್ ಎನರ್ಜಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಓಕೆ, ಈ ವರ್ಡಿಂಗ್ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎನರ್ಜಿ, ಸೋರ್ಸ್ ಆಫ್ ಎನರ್ಜಿ ಬರೀಬಹುದು. ಓಕೆ, ಎನಿ 4. ಸೊ ಇಲ್ಲಿ ನಿಮಗೆ 5 to 6 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದರಲ್ಲಿ ನೀವು ಎನಿ 4 ಕನ್ಸಿಡರ್ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ನೀವು ನೋಡ್ಬೋದು, ಈಸಿ ಅವೈಲಬಿಲಿಟಿ. ಅಂದ್ರೆ ಈ ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ, ಅದು ಎಲ್ಲಾ ಜನರಿಗೂ ಈಸಿಯಾಗಿ ಸಿಗ್ಬೇಕು. ಓಕೆ, ಕಷ್ಟ ಆಗ್ಬೋದು. ಸೊ ಇಲ್ಲಿ ಕಷ್ಟ ಆದ್ರೆ ಎಲ್ಲರಿಗೂ ಸಿಗಲ್ಲ ಅಂತಂದ್ರೆ that is not a good source of energy. ಸೊ ಗುಡ್ ಸೋರ್ಸ್ ಆಫ್ ಎನರ್ಜಿ ಆಗ್ಬೇಕಂದ್ರೆ ಫಸ್ಟ್ ಪ್ಯಾರಾಮೀಟರ್, ಆ ಸೋರ್ಸ್ ಏನಾಗಿದೆಯಲ್ಲ ಎಲ್ಲರಿಗೂ ಸಿಗುವಂತಾಗಿರಬೇಕು. ರೈಟ್? ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ಲೋ ಕಾಸ್ಟ್. ಸೊ ದಟ್ ಈಸ್ ಲೋ ಕಾಸ್ಟ್ ಅಂತಂದ್ರೆ ಕಮ್ಮಿ ದುಡ್ಡಿಗೆ ಈ ಸೋರ್ಸ್ ಆಫ್ ಎನರ್ಜಿ ಸಿಗುವಂತದ್ದು ಆಗಿರಬೇಕು. ರೈಟ್? ನೆಕ್ಸ್ಟ್ ಪ್ಯಾರಾಮೀಟರ್ ಯಾವುದು? ನೆಕ್ಸ್ಟ್ ಪ್ಯಾರಾಮೀಟರ್ ಈಸಿ ಟು ಎಕ್ಸ್ಟ್ರಾಕ್ಟ್ ಎನರ್ಜಿ ಫ್ರಮ್ ದ ಸೋರ್ಸ್ ಅಥವಾ ಈಸಿ ಟು ಆಪರೇಟ್. ಓಕೆ, ಸೊ ಇದು ಥರ್ಡ್ ಪ್ಯಾರಾಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಹೈ ಎಫಿಷಿಯನ್ಸಿ. ಹೈ ಎಫಿಷಿಯನ್ಸಿ ಅಂದ್ರೇನು? ಮಸ್ಟ್ ಗಿವ್ ಎನರ್ಜಿ, ಹೈ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಪೆಟ್ರೋಲಿಯಂ, ಅದೇ ರೀತಿ ಸೌದೆ, ಈ ಎರಡಕ್ಕೂ ಬೆಂಕಿ ಹಚ್ಚಬೇಕಾದ್ರೆ ಓಕೆ, ಯಾವುದಕ್ಕೆ ಕಷ್ಟ ಆಗುತ್ತೆ, ಯಾವುದಕ್ಕೆ ಈಸಿ ಆಗಿರುತ್ತೆ? ಸೊ ನೀವು ಅನಲೈಸ್ ಮಾಡ್ಬೋದು. ಹೇಗೆ? ನಾವು ಸೌದೆನ ಹಚ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಈ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಸೌದೆಗೆ ಬೆಂಕಿ ಹಚ್ಚಿದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಕಂಪ್ಲೀಟ್ ಆಗಿ ಹತ್ಕೊಳ್ಳೋಕ್ಕೆ. ಬಟ್ ಪೆಟ್ರೋಲ್ ಇಮ್ಮಿಡಿಯೇಟ್ ಆಗಿ ಹತ್ಕೊಳ್ಳುತ್ತೆ. ಸೊ ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ಏನು ಹೇಳ್ಬೋದು ಅಂತಂದ್ರೆ ಹೈ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಜಾಸ್ತಿ ಶಾಖ ಕೊಡ್ಬೇಕಂದ್ರೆ ಹೀಟ್ ಎನರ್ಜಿ ಕೊಡಬೇಕು. ಅದೇ ರೀತಿ ಕಮ್ಮಿ ಸ್ಪಾರ್ಕ್ ಕೊಟ್ರು ಅದು ಬೇಗ ಬೆಂಕಿ ಹತ್ಕೊಳ್ಳಂಗಿರಬೇಕು. ಅದು ನಿಮಗೆ ಒನ್ ಶಾರ್ಟ್ ವಿಡಿಯೋ ಹಾಗೆ ಕಾನ್ಸೆಪ್ಟ್ ವೈಸ್ ಲೆಕ್ಚರ್ಸ್ ಅಲ್ಲಿ ನಿಮಗೆ ಈ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ರೈಟ್? ಸೊ ನೆಕ್ಸ್ಟ್ ಒನ್, ನೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಡ್ಯೂರಿಂಗ್ ಯೂಸ್. ಯಾವುದೇ ತರ ಪೊಲ್ಯೂಷನ್ ಆಗಬಾರ್ದು ಅಂತದನ್ನ ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸಪೋಸ್ ಅದು
ಪೊಲ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಪೊಲ್ಯೂಷನ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತಾ? ನೋ ವೇ. ಪರಿಸರಕ್ಕೆ ಮಾಲಿನ್ಯವನ್ನು ಕೊಡುವುದು ಅದು ಹೇಗೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ ಅಥವಾ ಐಡಿಯಲ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ? ಇಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಮಸ್ಟ್ ಬಿ ಸೇಫ್ ಫಾರ್ ಪರ್ಸನ್ ವೈಲ್ ಯೂಸಿಂಗ್. ಈ ಎನರ್ಜಿಗಳನ್ನ, ಸೋರ್ಸ್ ಆಫ್ ಎನರ್ಜಿಗಳನ್ನ ಯೂಸ್ ಮಾಡಬೇಕಂದ್ರೆ ಮನುಷ್ಯರಿಗೆ ಯಾವುದೇ ತರ ಅಪಾಯ ಆಗಬಾರ್ದು, ರೈಟ್? ಸೊ ಯಾವುದೇ ತರ ಡ್ಯಾಮೇಜ್ ಆಗಬಾರ್ದು ಅಂಥವುಗಳನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಈ ಸೋರ್ಸ್ ಆಫ್ ಎನರ್ಜಿನ ಸ್ಟೋರ್ ಮಾಡಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಈಸಿ ಆಗಿರಬೇಕು. ಈಸಿ ಟು ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್. ಓಕೆ, ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಎನಿ ಫೋರ್, ಓಕೆ, ಎನಿ ಫೋರ್, ನಾ ಹೇಳ್ತಾ ಇದ್ದೀನಲ್ಲ, ಎನಿ ಫೋರ್, ಇಲ್ಲಿ ನೋಡಿ, 1 2 3 4 5 6 7 ಇದೆ. ಈ 7 ಪಾಯಿಂಟ್ಸ್ ಅಲ್ಲಿ ನೀವು 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್ ನೋಡೋಣ, ಸೋರ್ಸಸ್ ಆಫ್ ಎನರ್ಜಿ. ಇಲ್ಲಿ ನಮಗೆ ಸೋರ್ಸ್ ಆಫ್ ಎನರ್ಜಿ ಅಂತಂದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಸೋರ್ಸ್ ಆಫ್ ಎನರ್ಜಿ. ಯಾವ ಎನರ್ಜಿ ಸೋರ್ಸಸ್ನ ನಾವು ಯೂಸ್ ಮಾಡ್ತಾ ಹೋದ್ರೆ ಅದು ಖಾಲಿ ಆಗಲ್ಲ, ಅದೊಂದು ಟೈಪ್. ಇನ್ನೊಂದು ಟೈಪ್ ಅಲ್ಲಿ ಯಾವ ತರ ಹೇಳ್ಬೋದು, ಆ ಸೋರ್ಸ್ ಆಫ್ ಎನರ್ಜಿನ ನಾವು ಯೂಸ್ ಮಾಡ್ತಾ ಹೋದ್ರೆ ಅದು ಖಾಲಿ ಆದ್ರೆ. ಈ 2 ಕ್ಯಾಟಗರಿಯಲ್ಲಿ ನಮಗೆ ಸಿಗೋದು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಮತ್ತೆ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ. ಸೊ ಈ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಮತ್ತೆ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು ಮತ್ತೆ ಅವುಗಳಿಗೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ಸೋರ್ಸ್ ಆಫ್ ಎನರ್ಜಿಯಲ್ಲಿ ನಮಗೆ 2 ಪಾರ್ಟ್ ಬರುತ್ತೆ, ಆಲ್ರೆಡಿ ಹೇಳಿದ್ದೇನೆ. ಓಕೆ, ಸೊ ಫಸ್ಟ್ ಒನ್, ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು? ದ ಸೋರ್ಸ್ ಆಫ್ ಎನರ್ಜಿ ವಿಚ್ ಕ್ಯಾನ್ ಬಿ ರೀಜನರೇಟೆಡ್ ಆರ್ ಕಾಲ್ಡ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಅಂದ್ರೆ ನೀವು ಎಷ್ಟೇ ಯೂಸ್ ಮಾಡ್ತಾ ಇದ್ರು ಅದು ರೀಜನರೇಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ವಾಟರ್, ನೀವೆಷ್ಟೇ ಯೂಸ್ ಮಾಡ್ತಾ ಹೋಗಿ ಅದು ಖಾಲಿ ಆಗೋದೇ ಇಲ್ಲ, ರೈಟ್? ಸೊ ಇವುಗಳನ್ನೇ ನಾವು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಅದೇ ರೀತಿ ಸೂರ್ಯನ ಶಕ್ತಿ, ಓಕೆ, ಎನರ್ಜಿ ಫ್ರಮ್ ಸನ್. ನಮಗೆ ದಿನಾಲು ಸೋಲಾರ್ ಎನರ್ಜಿ ಸಿಗುತ್ತೆ, ಲೈಟ್ ಅಂಡ್ ಹೀಟ್ ಫಾರ್ಮ್ ಅಲ್ಲಿ. ಅದು ಖಾಲಿ ಆಗುತ್ತಾ? ಇಲ್ಲ. ಎಷ್ಟೇ ಯೂಸ್ ಮಾಡಿದ್ರು ಪದೇ ಪದೇ ಬಂದೇ ಬರುತ್ತೆ ಅರ್ತಿಗೆ. ಓಕೆ, ನಮ್ಮ ಭೂಮಿಗೆ ಆ ಹೀಟ್ ಅಂಡ್ ಲೈಟ್ ಎನರ್ಜಿ ತಲುಪುತ್ತೆ. ಖಾಲಿ ಆಗುತ್ತಾ? ನೋ. ಇವುಗಳನ್ನೇ ನಾವು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ, ರೈಟ್? ಸೊ ಎಕ್ಸಾಂಪಲ್ ನೋಡೋದಾದ್ರೆ ಸನ್, ವಿಂಡ್ ಅಂಡ್ ಫ್ಲೋಯಿಂಗ್ ವಾಟರ್, ಬಯೋಮಾಸ್, ಓಷನ್ ವೇವ್ ಅಂಡ್ ವುಡ್. ಇಷ್ಟು ಎಕ್ಸಾಂಪಲ್ಸ್ ಫಾರ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ ಒನ್, advantages. What are the advantages of this renewable source of energy? First one, ಈ ಸೋರ್ಸ್ ಆಫ್ ಎನರ್ಜಿನ ರೀಜನರೇಟ್ ಮಾಡಬಹುದು. ಸೆಕೆಂಡ್ ಒನ್, ಇವುಗಳು ಯಾವುದೇ ಕಾರಣಕ್ಕೂ ಎಕ್ಸಿಸ್ಟ್ ಆಗಲ್ಲ, ಅಂದ್ರೆ ಎಕ್ಸಾಸ್ಟ್, ಖಾಲಿ ಆಗಲ್ಲ, ರೈಟ್? ಥರ್ಡ್ ಒನ್, ಯಾವುದೇ ತರ ಪರಿಸರಕ್ಕೆ ಪೊಲ್ಯೂಷನ್ ಕೊಡಲ್ಲ, ಅಂದ್ರೆ ಮಾಲಿನ್ಯ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡಲ್ಲ. ವಾಟರ್ ಇಂದ ಯಾವುದಾದ್ರೂ ಪೊಲ್ಯೂಷನ್ ಉಂಟಾಗತ್ತಾ? ಇಲ್ಲ. ನಾವೇ ವಾಟರ್ನ ಪೊಲ್ಯೂಟ್ ಮಾಡ್ತೀವಿ, ರೈಟ್? ಸೊ ಇವುಗಳಿಂದ ಯಾವುದೇ ತರ ಪರಿಸರಕ್ಕೆ ಹಾನಿ ಆಗಲ್ಲ. ಸೂರ್ಯನಿಂದ ಯಾವುದಾದ್ರೂ ಹಾನಿ ಆಗುತ್ತಾ ಪರಿಸರಕ್ಕೆ? ಇಲ್ಲ. ಗಾಳಿಯಿಂದ ಆಗುತ್ತಾ? ಇಲ್ಲ, ರೈಟ್? ಈ ಸಮುದ್ರದಿಂದ ಆಗುತ್ತಾ? ಇಲ್ಲ. ನಾವು ಮನುಷ್ಯರು ಮಾಡುವ ಕೆಲವು ತಪ್ಪುಗಳಿಂದ ನಮಗೆ ಈ ಸುನಾಮಿಗಳು ಬರುತ್ತೆ, ಭೂಕಂಪ ಆಗತ್ತೆ, ಈ ವಾಟರ್ ಪೊಲ್ಯೂಟ್ ಆಗತ್ತೆ. ಯಾಕೆ? ನಾವೇ ಮಾಡ್ಕೊಂಡಿರೋದು. ಬಟ್ ಅವಾಗ್ಯಾವು ನಮಗೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡಲ್ಲ, ರೈಟ್? ಸೊ ಇಲ್ಲಿ ನೋಡ್ಬೋದು, ರಿನ್ಯೂಯಬಲ್ ಸೋರ್ಸ್ ಆರ್ ಅವೈಲೇಬಲ್ ಅಗೇನ್ ಅಂಡ್ ಅಗೇನ್, ಅಂದ್ರೆ ರೀಜನರೇಷನ್. ನೆಕ್ಸ್ಟ್ ಒನ್, ಸೋರ್ಸ್ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಎಕ್ಸಾಸ್ಟ್, ಅಂದ್ರೆ ಖಾಲಿ ಆಗಲ್ಲ. ನೆಕ್ಸ್ಟ್ ಒನ್, ಡು ನಾಟ್ ಕಾಸ್ ಎನಿ ಪೊಲ್ಯೂಷನ್. ಡು ನಾಟ್ ಕಾಸ್ ಎನಿ ಪೊಲ್ಯೂಷನ್. ಇಷ್ಟು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಆಯ್ತು. ನೆಕ್ಸ್ಟ್ ಒನ್, ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಏನು ಇದ್ರ ಅಪೋಸಿಟ್? ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಕಲ್ತಿದ್ವಲ್ಲ, ಅದಕ್ಕೆ ಅಪೋಸಿಟೇ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಈ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ನಾವು ಎಷ್ಟೇ ಎನರ್ಜಿನ ಯೂಸ್ ಮಾಡಿದ್ರು ಅದು ಖಾಲಿ ಆಗಲ್ಲ, ಪದೇ ಪದೇ ಜನರೇಟ್ ಆಗ್ತಿರುತ್ತೆ. ಅಂದ್ರೆ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನು? ನಾವು ಈ ಎನರ್ಜಿನ, ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡ್ತಾ ಹೋದ್ರೆ ಖಾಲಿ ಆಗುತ್ತೆ,
ರೈಟ್. ಮತ್ತೆ ನಮ್ಮ ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡುತ್ತೆ, ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಡೆಫಿನೇಷನ್ ನೋಡೋಣ. ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ, ದ ಸೋರ್ಸ್ ಆಫ್ ಎನರ್ಜಿ ವಿಚ್ ಕೆನ್ ನಾಟ್ ಬಿ ರೀಜನರೇಟೆಡ್, ರೈಟ್, ನಾಟ್ ರೀಜನರೇಟೆಡ್. ಬಟ್ ಈ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಏನಾಗುತ್ತೆ, ರೀಜನರೇಟ್ ಆಗುತ್ತೆ. ಬಟ್ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಏನಾಗುತ್ತೆ, ರೀಜನರೇಟ್ ಆಗಲ್ಲ. ನೆಕ್ಸ್ಟ್ ಒನ್, ದ ರಿಸರ್ವ್ಸ್ ಆರ್ ಲಿಮಿಟೆಡ್ ಆರ್ ಕಾಲ್ಡ್ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ದೀಸ್ ಆರ್ ಆಲ್ಸೋ ಕಾಲ್ಡ್ ಎಕ್ಸಿಸ್ಟೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತಾನು ಕರೀತಾರೆ. ಬಟ್ ರಿನ್ಯೂಯಬಲ್ ಸೋರ್ಸ್ ಆಫ್ ಅಲ್ಲಿ ಎನ್ಎಕ್ಸಿಸ್ಟೇಬಲ್ ಅಂದ್ರೆ ಖಾಲಿ ಆಗಲ್ಲ, ಬಟ್ ಇಲ್ಲಿ ಎಕ್ಸಿಸ್ಟೇಬಲ್ ಅಂದ್ರೆ ಖಾಲಿ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿದ್ರೆ ಕೋಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಅಂಡ್ ಪೆಟ್ರೋಲಿಯಂ, ಇವು ಖಾಲಿ ಆಗತ್ತೆ. ನಾವು ಆಲ್ರೆಡಿ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿನ ಹುಡುಕ್ತಾ ಇದೀವಿ, ರೈಟ್. ಸೊ ಈ ಪೆಟ್ರೋಲಿಯಂ, ಗ್ಯಾಸ್, ಡೀಸೆಲ್ ಏನಿದೆಯಲ್ಲ, ನಾವು ಯೂಸ್ ಮಾಡ್ತಾ ಅವು ಖಾಲಿ ಆಗ್ತಿದೆ. ಅದಕ್ಕೆ ನಾವು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿನ ಹುಡುಕ್ತಾ ಇದೀವಿ. ಎಲ್ಲಿ? ವೆಹಿಕಲ್ಸ್ಗೆ, ಇಂಡಸ್ಟ್ರೀಸ್ಗೆ. ಓಕೆ, ಸೊ ಮೇಜರ್ ಆಗಿ ನಾವು ವೆಹಿಕಲ್ಸ್ನ ಕನ್ಸಿಡರ್ ಮಾಡ್ಕೊಂತೀವಿ. ಯಾಕೆ? ಟ್ರಾನ್ಸ್ಪೋರ್ಟೇಷನ್ಗೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ನಮ್ಮ ದಿನನಿತ್ಯ ಜೀವನದಲ್ಲಿ ಕಾಮನ್ ಆಗಿದೆ. ಸಪೋಸ್ ಅದೇ ನಮ್ಮ ಜೀವನದಲ್ಲಿಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದರೆ ನಮ್ಮ ಜೀವನ ಕಷ್ಟಕರ ಆಗುತ್ತೆ. ಅದಕ್ಕೆ ನಾವು ಆಲ್ಟರ್ನೇಟ್ ಸೋರ್ಸ್ನ ಹುಡುಕ್ತಾ ಇದೀವಿ. ಅದೇ ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾ ಇದೆ, ಬ್ಯಾಟ್ರಿ ಮೇಲೆ ವರ್ಕ್ ಆಗೋದು, ರೈಟ್. ಸೊ ಅದರಿಂದನೇ ಈ ಕೋಲ್, ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸಸ್ ಏನಿದೆಯಲ್ಲ, ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ಇವು ಖಾಲಿ ಆಗುತ್ತೆ ಯೂಸ್ ಮಾಡ್ತಾ ಹೋದ್ರೆ. ಓಕೆ, ಸೊ ನೆಕ್ಸ್ಟ್ ಒನ್, ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಮತ್ತೆ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಬರುತ್ತೆ. ಈ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು? ತುಂಬಾ ವರ್ಷಗಳ ಹಿಂದೆ, ಅಂದ್ರೆ ನೂರಾರು ವರ್ಷಗಳ ಹಿಂದೆ ಈ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ನಮಗೆ ಐಡಿಯಾ ಇತ್ತು. ಅವುಗಳನ್ನೇ ನಾವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹೇಳೋದಾದ್ರೆ ಯಾವ ಸೋರ್ಸ್ ಆಫ್ ಎನರ್ಜಿ? ವುಡ್ ಬಗ್ಗೆ ಗೊತ್ತಿತ್ತು, ಕೋಲ್ ಬಗ್ಗೆ ಗೊತ್ತಿತ್ತು, ಪೆಟ್ರೋಲಿಯಂ ಬಗ್ಗೆ ಗೊತ್ತಿತ್ತು, ಫ್ಲೋಯಿಂಗ್ ವಾಟರ್ ಬಗ್ಗೆ ಸಹಿತ ಗೊತ್ತಿತ್ತು. ಇವೆಲ್ಲ ಸೋರ್ಸ್ ಆಫ್ ಎನರ್ಜಿ, ರೈಟ್. ಸೊ ದ ಟ್ರೆಡಿಷನಲ್ ಸೋರ್ಸ್ ಆಫ್ ಎನರ್ಜಿ ವಿಚ್ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ಸೆಂಚುರೀಸ್ ಅಂಡ್ ಆರ್ ನೋನ್ ಟು ಕಾಮನ್ ಪೀಪಲ್ ಆರ್ ಕಾಲ್ಡ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಎಕ್ಸಾಂಪಲ್ ನೀವು ನೋಡ್ಬೋದು. ಬಟ್ ವಾಟ್ ಅಬೌಟ್ ಅ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ? ನಮಗೆ ಈ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ, ನಾವು ಪಾಪ್ಯುಲೇಷನ್ ಬೆಳೀತಾ ಏನಾಗ್ತದೆ, ಎನರ್ಜಿ ಜಾಸ್ತಿ ರಿಕ್ವೈರ್ ಆಗ್ತದೆ. ಅಂದರೆ ನಮಗೆ ಜಾಸ್ತಿ ಎನರ್ಜಿ ಬೇಕು. ಸೊ ಅದರಿಂದ ಈ ನೇಚರಲ್ಲಿರುವಂತಹ ಸೋರ್ಸಸ್ನೇ ಗ್ರೋನ್ ಟೆಕ್ನಾಲಜಿ ಮತ್ತು ಸೈನ್ಸ್ನ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ಪಡ್ಕೊತಿದೀವಲ್ಲ, ಅದನ್ನೇ ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಬಟ್ ಈ ಪಡ್ಕೊಳ್ಳೋ ವಿಧಾನ ಇದೆಯಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಓಕೆ, ಸೊ ಅದರಿಂದ ನಾವು ಇದನ್ನ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ಫಾರ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ದಟ್ ಈಸ್ ವುಡ್, ಕೋಲ್, ಪೆಟ್ರೋಲಿಯಂ ಅಂಡ್ ಫ್ಲೋಯಿಂಗ್ ವಾಟರ್. ಇದು ಎಲ್ಲರಿಗೂ ಕಾಮನ್, ಅಂದ್ರೆ ಸಾಮಾನ್ಯ ಜನರಿಗೂ ಸಹಿತ ಗೊತ್ತಿದೆ. ಬಟ್ ವಾಟ್ ಅಬೌಟ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ? The source of energy which are available in nature and can be used by grown technology in recent times are called non-conventional source of energy. ಎಕ್ಸಾಂಪಲ್ ನೋಡಿದ್ರೆ ಸೈನ್ಸ್ನ ಯೂಸ್ ಮಾಡಿಕೊಂಡು, ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಎನರ್ಜಿನ ಪಡ್ಕೊಳ್ಬಹುದು. ಎಕ್ಸಾಂಪಲ್ ನೋಡೋದಾದ್ರೆ ಸೋಲಾರ್ ಎನರ್ಜಿ, ಸೋಲಾರ್ ಪ್ಯಾನಲ್ ಯೂಸ್ ಮಾಡಿಕೊಂಡು ಎನರ್ಜಿನ ಪಡ್ಕೊತಿದ್ವಿ. ಸೊ ಸೋಲಾರ್ ಎನರ್ಜಿನ ಹೀಟ್ ಎನರ್ಜಿ ಆಗಿ ಪಡ್ಕೊಳ್ತಿದ್ವಿ. ಅದನ್ನ ನಾವು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡ್ತಿದ್ವಿ. ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ನಮಗೆ ಬೇಕಾದಂಥ ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡ್ಕೋಬಹುದು ಅಗೈನ್. ಅದೊಂದು ವಿಧಾನ. ನೆಕ್ಸ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ವಿಂಡ್ ಎನರ್ಜಿನ ಜನರೇಟ್ ಮಾಡ್ತಿದ್ವಿ. ಓಕೆ, ಗಾಳಿಯಿಂದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡ್ತಾ ಇದೀವಿ, ರೈಟ್. ಅಗೈನ್ ಇಟ್ ಈಸ್ ಯೂಸಿಂಗ್ ಆಫ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಒನ್, ನೀರು, ಅದೆಲ್ಲರಿಗೂ ಗೊತ್ತಿದ್ದು. ಬಟ್ ಓಷನ್ ಎನರ್ಜಿ, ಈ ಓಷನ್ ಎನರ್ಜಿ ಯಾವ ತರ? ಇಲ್ಲಿ ನೋಡಿ 3 ಟೈಪ್ಸ್ ಬರುತ್ತೆ: ಟೈಡಲ್ ಎನರ್ಜಿ, ಸೀ ವೇವ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿ. ದೇರ್ ಆರ್ 3 ಟೈಪ್ಸ್ ಆಫ್ ಓಷನ್ ಎನರ್ಜಿ. ಅಗೇನ್ ಗ್ರೋನ್ ಟೆಕ್ನಾಲಜಿ ಅಂಡ್ ಸೈನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಈ ಎನರ್ಜಿಸ್ನ ನಮಗೆ ಬೇಕಾದ ವಿಧಾನದಲ್ಲಿ ಪಡ್ಕೊಳ್ತಿದ್ದೇವೆ.
Got it? Okay, next one. Next and the last one, that is geothermal energy and nuclear energy. ಇವೆಲ್ಲದ ಬಗ್ಗೆ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ಕನ್ವೆನ್ಷನಲ್ ಎನರ್ಜಿ, ನಾನ್ ಕನ್ವೆನ್ಷನಲ್ ಎನರ್ಜಿ, ರೈಟ್? ಸೊ ಫಸ್ಟ್ ನೋಡೋದಾದ್ರೆ ಫಾಸಿಲ್ ಫ್ಯೂಲ್ಸ್. ಇವಾಗ ಜಸ್ಟ್ ಹೇಳಿದ್ನಲ್ಲ, ಕೋಲ್ ಮತ್ತೆ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸಸ್. ಓಕೆ, ಇವು ಹೇಗೆ ಸಿಗುತ್ತೆ? ಫಾಸಿಲ್ ಫ್ಯೂಲ್ಸ್ ಇಂದ. ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಏನು? ಓಕೆ, ತುಂಬಾ ವರ್ಷಗಳ ಹಿಂದೆ ಈ ಸತ್ತಂತ ಪ್ರಾಣಿ ಮತ್ತೆ ಈ ಸಸ್ಯ ಮರ ಗಿಡಗಳೆಲ್ಲ ಇರುತ್ತಲ್ಲ, ಭೂಮಿಯೊಳಗೆ ಹೋಗಿರುತ್ತೆ. ಅದು ಡಿಕಂಪೋಸ್ ಆಗಿ ನಮಗೆ ಒಂದು ಮಟೀರಿಯಲ್ ಸಿಗುತ್ತೆ, ಅದೇ ಫಾಸಿಲ್ ಫ್ಯೂಲ್ಸ್. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇನ್ ಡಿಫರೆಂಟ್ ಫಾರ್ಮ್ಸ್. ಅದು ಹೇಗೆ ನೋಡಿ. ಫಾಸಿಲ್ ಫ್ಯೂಲ್ಸ್, ದ ನ್ಯಾಚುರಲ್ ಫ್ಯೂಲ್ ಫಾರ್ಮ್ ಡೀಪ್ ಅಂಡರ್ ದ ಅರ್ತ್ ಫ್ರಮ್ ದ prehistoric remains of plants and animals is called fossil fuels. Fossil fuels. Example: natural gas, coal and petroleum. Okay, ಈ ಫಾಸಲ್ ಫ್ಯೂಲ್ಸ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ನ್ಯಾಚುರಲ್ ಗ್ಯಾಸ್, ಕೋಲ್, ಓಕೆ, ಪೆಟ್ರೋಲಿಯಂ. ನಿಮ್ಗೆ ಗೊತ್ತಿದೆ, ಈ ಪೆಟ್ರೋಲಿಯಂ ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್, ಕೆರೋಸಿನ್ ಆಗಿ ಬೇಸ್ಡ್ ಆನ್ ಡೆನ್ಸಿಟಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ನ್ಯಾಚುರಲ್ ಗ್ಯಾಸ್ ಎಲ್ಲರಿಗೂ ಗೊತ್ತಿದೆ, ರೈಟ್? ಸೊ ನೆಕ್ಸ್ಟ್ ನೋಡೋಣ, ಈ ಕೋಲ್, ನ್ಯಾಚುರಲ್ ಗ್ಯಾಸ್ ಆಸ್ ವೆಲ್ ಆಸ್ ಪೆಟ್ರೋಲಿಯಂ ಬಗ್ಗೆ ಇನ್ ಡೀಟೇಲ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಓಕೆ, ಇನ್ ಡೀಟೇಲ್ ಬಟ್ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಕೋಲ್ ಅಂದ್ರೇನು? ಕೋಲ್ ಇಸ್ ಎ ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಆಫ್ ಕಾರ್ಬನ್, hydrogen and oxygen. The three components, okay, compounds are very important, okay, and some free carbons. Already there, carbon, hydrogen and oxygen. Next one, it is formed in deep coal mines under the earth surface. These are the important points, just you need to know. Okay, but exam ಅಲ್ಲಿ ಬರೋದಂತಲ್ಲ, but you have to know. ನಾನು ಹೇಳ್ತೀನಿ ಎಲ್ಲಿ ಇಂಪಾರ್ಟೆಂಟ್ ಇದೆಯಲ್ಲ ಅಲ್ಲಿ ನಿಮಗೆ ಸ್ಟ್ರೆಸ್ ಮಾಡ್ತೀನಿ, ಇದು ಓದಬೇಕು ಅನ್ನೋದು. ನೆಕ್ಸ್ಟ್ ಒನ್, ಇಟ್ ಈಸ್ ಆಲ್ಸೋ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಲೈಕ್ ಕೋಲ್ ಗ್ಯಾಸ್, ಎಲೆಕ್ಟ್ರಿಸಿಟಿ ಅಂಡ್ ಆಯಿಲ್, ಸಿಂಥೆಟಿಕ್ ಪೆಟ್ರೋಲಿಯಂ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ವೆನ್ ಕೋಲ್ ಇಸ್ ಬರ್ನ್ಡ್, the carbon present in it reacts with oxygen to produce carbon dioxide. Idun nenpidkoli. Okay, and the next very important point, that is it is formed in a layers called seams. And the best quality of a coal is a coke. Yake coke best antandre, it is 98% of a carbon. Okay, coke is about 98% of a carbon, hence it is a better fuel than coal because it produces more heat and does not produces a smoke while burning. Okay, ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಈ ಪಾಯಿಂಟ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್, ಯೂಸಸ್. ಎಲ್ಲಿ ಯೂಸ್ ಮಾಡ್ತೀವಿ ಈ ಕೋಲ್ನ? ಹೋಮ್ಸ್, ಮನೆಗಳಲ್ಲಿ ಹಾಗೆ ಇಂಡಸ್ಟ್ರೀಸ್ ಅಲ್ಲಿ. Next one, it is also used as a fuel in thermal power plants. This is very very important. State board students ಗೆ ಇದು PYQ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ. ಈ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಫ್ಯೂಲ್ ಆಗಿ ಯಾವುದನ್ನ ಯೂಸ್ ಮಾಡ್ತೀರಾ? ಫಾಸಿಲ್ ಫ್ಯೂಲ್ಸ್, ಪರ್ಟಿಕ್ಯುಲರ್ಲಿ that is a coal. Got it? Next one, it is used in the manufacture of fuel gases like a coal gas. ನೆಕ್ಸ್ಟ್ ನೋಡೋಣ, ಪೆಟ್ರೋಲಿಯಂ. ಕೋಲ್ ಆಯ್ತು, ಪೆಟ್ರೋಲಿಯಂ, ಲಾಸ್ಟ್ ಒನ್ ನ್ಯಾಚುರಲ್ ಗ್ಯಾಸ್. ಪೆಟ್ರೋಲಿಯಂ ಅಂದ್ರೇನು? ಇಲ್ಲಿ ಈ ಪೆಟ್ರೋಲಿಯಂ ಅನ್ನೋದು ಎರಡು ವರ್ಡ್ಸ್ ಇಂದ ಜೋಡಣೆ ಆಗಿದೆ, ಪೆಟ್ರಾ ಮತ್ತೆ ಓಲಿಯಂ ಅಂತ. ಪೆಟ್ರೋಲಿಯಂ ಅಂದ್ರೆ ಪೆಟ್ರಾ ಮೀನ್ಸ್ ರಾಕ್ ಅಂಡ್ ಓಲಿಯಂ ಮೀನ್ಸ್ ಆಯಿಲ್. ಇಟ್ ಕಂಟೈನ್ಸ್ ಸ್ಮಾಲ್ ಅಮೌಂಟ್ಸ್ ಆಫ್ ಅದರ್ ಕಾರ್ಬನ್ ಕಂಪೌಂಡ್ಸ್ ಕಂಟೈನಿಂಗ್ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಸಲ್ಫರ್. ದ ಪ್ರೀವಿಯಸ್ ಒನ್ ಕೋಲ್ ಏನಾಗಿತ್ತು? Carbon, hydrogen, oxygen. Carbon, hydrogen and oxygen. CHO. But ಇಲ್ಲಿ oxygen, nitrogen, sulfur. Okay.
The various fractions obtained by the refining of a crude petroleum oil are based on the density. ಇಲ್ಲಿ ಹೇಳಿದಾರೆ ನೋಡಿ. Okay. First one, petroleum gas. Next one, kerosene. Next one, petrol. Next one, diesel. Next one, fuel oil. Next one, lubricants. Okay. Next, petroleum gas used as domestic fuel in the liquid form. ಹಾಗೆ ಇನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತಾ ಹೋದ್ರೆ ಲಾಸ್ಟ್ 3, that is petrol is used as a fuel for motor cars and scooters, right? motors vehicles ಅಲ್ಲಿ ಯೂಸ್ ಮಾಡ್ತೀವಿ. Diesel is also used for fuel for heavy vehicles like buses and tractors. ಯಾಕೆ? ಮೊದಲೆಲ್ಲ ಡೀಸೆಲ್ ಎಂಜಿನ್ ಇರ್ತಾ ಇತ್ತು. ಇವಾಗೆಲ್ಲ ಹೆವಿ ವೆಹಿಕಲ್ಸ್ಗೂ ಡೀಸೆಲ್ ಇದೆ, ಬಟ್ ಇವಾಗೆಲ್ಲ ಪೆಟ್ರೋಲ್ ಕನ್ವರ್ಟ್ ಆಗ್ತಿದೆ. ಯಾಕೆ? ಈ ಡೀಸೆಲ್ ಇಂಜಿನಿಂದ ಜಾಸ್ತಿ ಪೊಲ್ಯೂಟ್ ಆಗ್ತಿದೆ ಅಂತ. ಓಕೆ, ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ವಾಯು ಮಾಲಿನ್ಯ. ಓಕೆ, ನೆಕ್ಸ್ಟ್ ಒನ್, ಕೆರೋಸಿನ್ ಆಯಿಲ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್. ಓಕೆ, ಕೆರೋಸಿನ್ ಮೊದಲು ಯೂಸ್ ಮಾಡ್ತಾ ಇದ್ರು, ಬಟ್ ಇವಾಗೆಲ್ಲ ಕಾಣಿಸಲ್ಲ ಮನೆಗಳಲ್ಲಿ. ಕೆರೋಸಿನ್ ಅನ್ನೋದು ಕಾಣಿಸಲ್ಲ, ರೈಟ್? ಯಾಕೆ? ಅದು ಜಾಸ್ತಿ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಪೆಟ್ರೋಲಿಯಂ ಗ್ಯಾಸ್. ಪೆಟ್ರೋಲಿಯಂ ಗ್ಯಾಸ್ LPG. ಜನರಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅಂದರೆ ಈ ಸ್ಕೂಲ್ ಫೌಂಡೇಶನ್ ಲೆವೆಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ LPG ಫುಲ್ ಫಾರ್ಮ್ ಕೇಳ್ತಾರೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಜನರಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕೊಟ್ಟಿರ್ತಾರೆ, ಬಟ್ ಚೆನ್ನಾಗಿ ನೋಡ್ಕೊಳ್ಳಿ, ದ್ಯಾಟ್ ಈಸ್ ಎ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಗಾಟ್ ಇಟ್? ನೆಕ್ಸ್ಟ್ ಒನ್, ಅಡ್ವಾಂಟೇಜ್ ಆಫ್ LPG. ಇಟ್ ಈಸ್ ವೆರಿ ಗುಡ್ ಫ್ಯೂಲ್. LPG ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ. ನೆಕ್ಸ್ಟ್ ಒನ್, ಡಸ್ ನಾಟ್ ಪ್ರೊಡ್ಯೂಸ್ ಅ ಸ್ಮೋಕ್. ಮನೆಯಲ್ಲಿ ಮೊದಲು ಸೌದೆ ಕಟ್ಟಿಗೆ ಯೂಸ್ ಮಾಡಿಕೊಂಡು ಅಡಿಗೆ ಮಾಡ್ತಾ ಇದ್ರಲ್ಲ, ಇವಾಗ ಜಸ್ಟ್ ಗ್ಯಾಸ್ ತಗೊಂಡು ಯೂಸ್ ಮಾಡ್ತಾರೆ. ಯಾವುದೇ ಹೊಗೆ ಆಗಲಿ, ರೈಟ್, ಈಸಿಯಾಗಿ ಆಪರೇಟ್ ಮಾಡ್ಬೋದು. ಹೊಗೆ ಅಂತೂ ಬರೋದೇ ಇಲ್ಲ, ಬರುತ್ತೆ ಬಟ್ ಸ್ಮಾಲ್ ಅಮೌಂಟ್ ಕಂಪೇರಿಟಿವ್ಲಿ. ಓಕೆ, ಅದು 100% ಬಂದರೆ ಇದೊಂದು 5 to 10% ಹೊಗೆ ಬರುತ್ತೆ. ನೆಕ್ಸ್ಟ್, ಹೊಗೆ ಇಲ್ಲ ಅಂದರೆ ಬೆಂಕಿನೇ ಇಲ್ಲ. ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್. ಜಸ್ಟ್ ಅಬ್ಸರ್ವ್ ಮಾಡಿ, ಈ ಅಡಿಗೆ ಮಾಡೋ ಟೈಮಲ್ಲಿ ಕಟ್ಟಿಗೆ ಏನಾದರೂ ಯೂಸ್ ಮಾಡಿದ್ರೆ ಜಾಸ್ತಿ ಹೊಗೆ ಬರ್ತಿತ್ತು. ಓಕೆ, ನಿಮ್ಮಮ್ಮ ಅಥವಾ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ಬೇಕಾದ್ರೆ ಅವರು ಕೆಮ್ತಿರ್ತಾರೆ. ಓಕೆ, ಅದು ಸೌದೆ ಹಚ್ಬೇಕಾದ್ರೆ ಅದೆಲ್ಲ. ಯಾಕೆ? ಅಲ್ಲಿ ಹೊಗೆ ಬರುತ್ತೆ, ಹೊಗೆಯಿಂದ ಅವರು ಕೆಮ್ತಾರೆ. ಉಸಿರಾಟ ತಗೊಂಡ್ಮೇಲೆ ಏನಾಗುತ್ತೆ, ರೈಟ್? ನೆಕ್ಸ್ಟ್ ಒನ್, ಥರ್ಮಲ್ ಪವರ್ ಪ್ಲಾಂಟ್ಸ್. ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂದ್ರೇನು? ಇದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಯಾಕೆ? ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಈ ಎಲೆಕ್ಟ್ರಿಸಿಟಿ ನಮಗೆ ಎಷ್ಟು ಬೇಕು ಅಷ್ಟು ಸಿಗ್ತಿರ್ಲಿಲ್ಲ. ಸೊ ಅದರಿಂದ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಎಲೆಕ್ಟ್ರಿಸಿಟಿನ ಎಕ್ಸ್ಟ್ರಾ ಅಮೌಂಟಲ್ಲಿ ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದ್ಯಾಟ್ ಈಸ್ ಯೂಸಿಂಗ್ ಥರ್ಮಲ್ ಪವರ್ ಪ್ಲಾಂಟ್ಸ್. ಇಲ್ಲಿ ಪವರ್ ಪ್ಲಾಂಟ್ಸ್ ಅಂತಂದ್ರೇನು? ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು. ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೇನು? ಒಂದು ವರ್ಡ್ನ ಅಬ್ಸರ್ವ್ ಮಾಡಿ, ಥರ್ಮಲ್. ಥರ್ಮಲ್ ಅಂದರೆ ಹೀಟ್. ಈ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಬಾಯ್ಲರ್ ಇರುತ್ತೆ, ಬಾಯ್ಲರಲ್ಲಿ ವಾಟರ್ ಇರುತ್ತೆ. ಈ ವಾಟರ್ನ ಕಾಯಿಸಿದಾಗ ವಾಟರ್ ಏನಾಗುತ್ತೆ, 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಮೇಲೆ ಅದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ವೇಪರ್ ಏನಾಗುತ್ತೆ, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಏನಂತಾರೆ, ಟರ್ಬೈನ್ ಇಟ್ಟಿರ್ತಾರೆ. ಟರ್ಬೈನ್ನ ಡೈನಮಿಕ್ ಕನೆಕ್ಟ್ ಮಾಡಿರ್ತಾರೆ. ಯಾವಾಗ ಟರ್ಬೈನ್ ಸ್ಟಾರ್ಟ್ ರೊಟೇಟ್ಸ್, ಓಕೆ, ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಈ ಮೆಕ್ಯಾನಿಕಲ್ ಎನರ್ಜಿ ನಿಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಯೂಸಿಂಗ್ ಡೈನಮೋ, ರೈಟ್? ಸೊ ಈ ಥರ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಫ್ಯೂಲ್ ಆಗಿ ಯಾವ್ದು ಯೂಸ್ ಮಾಡ್ತಾರೆ ಅನ್ನೋ ಕ್ವಶನ್ ಬರುತ್ತೆ. ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ಫ್ಯೂಲ್ ಆಗಿ ನೀವು ಯೂಸ್ ಮಾಡ್ತಿರೋದು ಕೋಲ್. ಗಾಟ್ ಇಟ್? ದ್ಯಾಟ್ ಈಸ್ ಅ ಫಾಸಿಲ್ ಫ್ಯೂಲ್. ನೋಡಿ, ದ ಪವರ್ ಪ್ಲಾಂಟ್ ಇನ್ ವಿಚ್ ಹೀಟ್ ಎನರ್ಜಿ ಈಸ್ ಯೂಸ್ ಟು ಜನರೇಟ್. ನಿಮಗೆ ಡೆಫಿನೇಷನ್ ಕೇಳ್ಬೋದು. is called thermal power plant. Heat energy is obtained by burning fossil fuels like coal, oil and gas. Fossil fuel. ಈ ಮೂರರಲ್ಲಿ ಯಾವುದಾದ್ರೂ ಯೂಸ್ ಮಾಡೋದು. ಮೇಜರ್ಲಿ ನಾವು ಕೋಲ್ನೇ ಯೂಸ್ ಮಾಡ್ತೀವಿ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ, ರೈಟ್? ನೆಕ್ಸ್ಟ್ ಒನ್, ಹೈಡ್ರೋ ಪವರ್ ಪ್ಲಾಂಟ್. ಇಟ್ ಈಸ್ ಆಲ್ಸೋ ಪವರ್ ಪ್ಲಾಂಟ್. ಹೇಗೆ? ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಹೈಡ್ರೋ ಅಂದರೆ ವಾಟರ್. ಬಟ್ ಯಾವ ಥರ ವಾಟರ್? ನಿಂತ್ಕೊಂಡಿರೋ ವಾಟರ ಅಥವಾ ಫ್ಲೋಯಿಂಗ್ ವಾಟರ? ಫ್ಲೋಯಿಂಗ್ ವಾಟರ್. ಫ್ಲೋಯಿಂಗ್ ವಾಟರಲ್ಲಿ ಏನಿರುತ್ತೆ?
ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಯಾವಾಗ ಫ್ಲೋ ಆಗುತ್ತೆ, ಅದರ ಮಧ್ಯದಲ್ಲಿ ಒಂದು ಟರ್ಬೈನ್ ಇಟ್ಟಿರ್ತಾರೆ. ಆ ಟರ್ಬೈನ್ ರೊಟೇಟ್ ಆದಾಗ ಆ ಟರ್ಬೈನ್ ಯಾವ್ದು ಕನೆಕ್ಟ್ ಮಾಡಿರ್ತಾರೆ, ಎಗೇನ್ ಡೈನಮೋ. ಡೈನಮ್ ಏನ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಅಗೇನ್ ಹೈಡ್ರೋ ಪವರ್ ಪ್ಲಾಂಟ್. ಸೊ ವೇರ್ ಯೂಸಿಂಗ್ ಫ್ಲೋಯಿಂಗ್ ವಾಟರ್ ವಿ ಆರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ನೋಡಿ, the electricity produced by the energy of flowing water is known as hydroelectric power. The flowing water used to drive the turbine, which in turn rotates the coils of a dynamo to produce electricity. Okay, next one. Biomass. Biomass ಅಂದ್ರೇನು? Bio, organic. Mass ಅಂದ್ರೆ matter. ಇಲ್ಲಿ ಯಾವ ತರ ಮ್ಯಾಟರ್ ಯೂಸ್ ಮಾಡ್ತಿದ್ವಿ? The dead parts of plants and trees and the waste materials of animals, especially that is a cow dung. ಸೊ ಈ ಕಾವ್ ಡಂಗ್ನ ಯೂಸ್ ಮಾಡೋದ್ರಿಂದ ನಾವು, ಅಥವಾ ಕ್ಯಾಟಲ್ ಅಂತ ಕರಿತೀವಿ, ದನ ಕರುಗಳ ಸಗಣಿ ಯೂಸ್ ಮಾಡೋದ್ರಿಂದ ಈ ಬಯೋಮಾಸ್, ಇದರಿಂದ ಪ್ರೊಡ್ಯೂಸ್ ಅಂತ ಗ್ಯಾಸ್ನ ಬಯೋಗ್ಯಾಸ್ ಅಂತ ಕರಿತೀವಿ. ಆ ಬಯೋಗ್ಯಾಸ್ನ ಗೋಬರ್ ಗ್ಯಾಸ್ ಅಂತಲೂ ಕರಿತೀವಿ. ರೀಸನ್ ಏನಂತಂದ್ರೆ ಮೇಜರ್ಲಿ ವಿ ಆರ್ ಯೂಸಿಂಗ್ ಕ್ಯಾಟಲ್ ಡಂಗ್, ದನ ಕರುಗಳ ಸಗಣಿಯನ್ನ ಯೂಸ್ ಮಾಡ್ತಿರೋದ್ರಿಂದ ನಾವು ಇದನ್ನ ಗೋಬರ್ ಗ್ಯಾಸ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ಬಯೋಮಾಸ್ ಆರ್ ಮಟೀರಿಯಲ್ಸ್ ಕಂಟೈನ್ಡ್ ಇನ್ ದ ಬಾಡೀಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫ್ಯೂಲ್, ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್ ಫ್ಯೂಲ್. ಇದರಲ್ಲಿ ಬಯೋಮಾಸ್ ಅಲ್ಲಿ ನಾವು ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಿದೀವಲ್ಲ, ಇಲ್ಲಿ ಮಟೀರಿಯಲ್ ಯೂಸ್ ಮಾಡ್ತಿದ್ದಾರೆ. ಸೋರ್ಸ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ಬಾಡೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಯೂಲ್. ಎಕ್ಸಾಂಪಲ್, ವುಡ್ ಆಗಿರ್ಬೋದು, ಅನಿಮಲ್ ಡಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು, ವೈಲ್ಡ್ ಗ್ರಾಸ್ ಆಗಿರ್ಬೋದು, ಅಂಡ್ ಪ್ಲಾಂಟ್ಸ್ ಆಗಿರ್ಬೋದು, ಅಂದ್ರೆ ಡೆಡ್ ಪ್ಲಾಂಟ್ಸ್. ಗಾಟ್ ಇಟ್? ನೆಕ್ಸ್ಟ್ ಒನ್, ದ ಸೋರ್ಸ್ ಆಫ್ ದೀಸ್ ಫ್ಯೂಲ್ಸ್ ಇಸ್ ಸೇಡ್ ಟು ಬಿ ಬಯೋಮಾಸ್. Biomass. Okay, these fuels, however, do not produce much heat on burning, and lot of smoke is given out when they are burned. ಅಂದ್ರೆ ಜಾಸ್ತಿ ಸ್ಮೋಕ್ ಕೊಟ್ಟರೆ ಏನಾಗುತ್ತೆ? ಇಸ್ ದಟ್ ಎ ಗುಡ್ ಫ್ಯೂಲ್? ನಾನಂತ ಒಪ್ಪಲ್ಲ. ಯಾಕೆಂದ್ರೆ ಇಲ್ಲಿ ಸ್ಮೋಕ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ಅದು ಪೊಲ್ಯೂಟ್ ಆಗ್ತಿದೆ ಅಂತ, ಅಂದ್ರೆ ಪೊಲ್ಯೂಟ್ ಕ್ರಿಯೇಟ್ ಮಾಡ್ತಿದೆ, ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ, ಮಾಲಿನ್ಯವನ್ನು ಕೊಡ್ತಿದೆ ಅಂತ ಅರ್ಥ. ಓಕೆ, ಸೊ ಈ ಬಯೋಮಾಸ್ ಇಂದ ಪ್ರೊಡ್ಯೂಸ್ ಆದಂತ ಸೋರ್ಸ್ ಏನಿದೆಯಲ್ಲ, ಎನರ್ಜಿ ಏನಿದೆಯಲ್ಲ, ಗ್ಯಾಸ್ ಏನಿದೆಯಲ್ಲ, ಅದನ್ನ ಬಯೋಗ್ಯಾಸ್ ಅಂತ ಕರಿತೀವಿ. ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಅರೇಂಜ್ಮೆಂಟ್ ಇರುತ್ತೆ, ಅಂದ್ರೆ ಯಾವ ತರ ಈ ಬಯೋಗ್ಯಾಸ್ನ ನಾವು ಜನರೇಟ್ ಮಾಡಬಹುದು ಅನ್ನೋದು, ಅದನ್ನೇ ನಾವು ಇಲ್ಲಿ ಬಯೋ ಮಾಸ್ ಪ್ಲಾಂಟ್ ಅಥವಾ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಕರಿತೀವಿ. ಬಯೋಗ್ಯಾಸ್ ಪ್ಲಾಂಟ್, ಬಯೋಗ್ಯಾಸ್ ಅನ್ನೋದು ಸಿಂಗಲ್ ಗ್ಯಾಸ್ ಅಲ್ಲ, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ produces during decay of biomass in the absence of oxygen. ಇಲ್ಲಿ ಆಕ್ಸಿಜನ್ ಇರಲಾರ್ದೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಈ ಮಟೀರಿಯಲ್ಸ್ ಏನಿದೆಯಲ್ಲ, ಬಯೋಮಾಸ್ ಆರ್ಗಾನಿಕ್ ಮಟೀರಿಯಲ್ ಏನಿದೆಯಲ್ಲ, ಅದು ಡಿಕಂಪೋಸ್ ಆಗುತ್ತೆ. ಓಕೆ, ಡಿಕಂಪೋಸ್ ಆಗಿ ಅದರಿಂದ ಗ್ಯಾಸ್ ಬಿಡುಗಡೆ ಆಗುತ್ತೆ. ಆ ಗ್ಯಾಸ್ ಯಾವ್ದು? ದ ಡಿಕಂಪೋಸಿಷನ್ ಆಫ್ ಅ ಬಯೋಮಾಸ್ ಬೈ ಅನೋರೋಬಿಕ್ ಬ್ಯಾಕ್ಟೀರಿಯಾ ಇನ್ ದ ಆಬ್ಸೆನ್ಸ್ ಆಫ್ ಏರ್ forms biogas. Usually the biogas is not a single gas. ನೋಡಿ, it is not a single gas. ಏನೇನಿರುತ್ತೆ ಮತ್ತೆ? But it is a mixture of gases. The biogas is a mixture of methane, carbon dioxide, hydrogen and hydrogen sulfide. The biogas may contain up to 75% methane. ಇದರಲ್ಲಿ ಮೇಜರ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ. ಮೀಥೇನ್, ಪ್ರೋಪೇನ್, ಈ ತರ ಕೆಮಿಸ್ಟ್ರಿಯಲ್ಲಿ ಬರುವಂಥ ಕೆಲವು ವರ್ಡ್ಸ್ ಇದಾವಲ್ಲ, ಅದೆಲ್ಲ ಕೊಟ್ಟಿರ್ತಾರೆ. ಮೇಜರ್ಲಿ ಯಾವ ಗ್ಯಾಸ್ ಇರುತ್ತೆ ಅಂದರೆ 75% ಆಫ್ ದ ಮೀಥೇನ್. ಗಾಟ್ ಇಟ್? ದ ಡಿಗ್ರೇಡೇಷನ್ ಆಫ್ ಬಯೋಮಾಸ್ ಇಸ್ ಕ್ಯಾರಿಡ್ ಔಟ್ ಇನ್ ದ ಬಯೋಗ್ಯಾಸ್ ಪ್ಲಾಂಟ್. ಇದನ್ನೇ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತಾನು ಕರೀತಾರೆ. ಇನ್ ಬಯೋಗ್ಯಾಸ್ ಪ್ಲಾಂಟ್ಸ್ ವಿ ಯೂಸ್ ಮೇನ್ಲಿ ಕ್ಯಾಟಲ್ ಡಂಗ್. ನೋಡಿ, ಕ್ಯಾಟಲ್ ಡಂಗ್, ಅದರಿಂದ ನಾವು ಗೋಬರ್ ಗ್ಯಾಸ್ ಅಂತಾನು ಸಹಿತ ಕರಿತೀವಿ. ಇದಕ್ಕೆ ಗೋಬರ್ ಗ್ಯಾಸ್ ಪ್ಲಾಂಟ್. ಗಾಟ್ ಇಟ್? ನೆಕ್ಸ್ಟ್ ಒನ್, ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಅಂದ್ರೆ ಥರ್ಮಲ್ ಎನರ್ಜಿ, ಅಂದ್ರೆ ಹೀಟ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ಹೈಡ್ರೋ ಪವರ್ ಪ್ಲಾಂಟ್ ಅಂದ್ರೆ ಅಲ್ಲಿ ಫ್ಲೋಯಿಂಗ್ ವಾಟರ್ ಇಂದ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡೋದು ಅಥವಾ ಪ್ರೊಡ್ಯೂಸ್ ಮಾಡೋದು. ವಿಂಡ್ ಎನರ್ಜಿ ಅಂದ್ರೇನು? ಗಾಳಿಯಿಂದ. ಓಕೆ, ಇದನ್ನ ನಾರ್ಮಲ್ ಆಗಿ ಪವನ ಶಕ್ತಿ ಅಂತ ಕರೀತಾರೆ. ಇಲ್ಲಿ ಗಾಳಿಯಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದನ್ನ ನಾವು ವಿಂಡ್ ಎನರ್ಜಿ ಅಂತ ಕರಿತೀವಿ.
ದ ಎನರ್ಜಿ possessed by wind is called wind energy. The energy possessed by the wind is kinetic energy is due to its motion. The kinetic energy possessed by the wind can be made to do ಮೆಕ್ಯಾನಿಕಲ್ ವರ್ಕ್. ಅಲ್ಲೇನಾಗುತ್ತೆ, ಈ ಗಾಳಿಯಿಂದ ಅಲ್ಲಿ ಟರ್ಬೈನ್ ಯೂಸ್ ಮಾಡ್ತಾರೆ, ಪಂಕ ಥರ. ನೀವು ಗುಡ್ಡದ ಮೇಲೆ ಅಥವಾ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಕಂಬಗಳಿರುತ್ತೆ, ಕಂಬಕ್ಕೆ ಒಂದು ಫ್ಯಾನ್ ಥರ ಇರುತ್ತೆ, ಅವನ್ನೇ ನಾವು ಏನದು ವಿಂಡ್ ಮಿಲ್ಸ್ ಅಂತ ಕರಿತೀವಿ. ಯಾವಾಗ ಅದು ರೊಟೇಟ್ ಆಗುತ್ತೆ ಅಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಮೆಕ್ಯಾನಿಕಲ್ ಎನರ್ಜಿ. ಈ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ದ್ಯಾಟ್ ಈಸ್ ದ ಡೈನಮೋ. ಆಲ್ ದ ಪ್ರೊಸೆಸ್ ಡೈನಮೋ ವಿ ಆರ್ ಯೂಸಿಂಗ್. ಓಕೆ, ಏನಾಗುತ್ತೆ ಡೈನಮೋದ ಮೇನ್ ಫಂಕ್ಷನ್? ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವಿಂಡ್. ನಾವು ಈ ವಿಂಡ್ ಎನರ್ಜಿನ ಸಫಿಷಿಯೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ? ಫಸ್ಟ್ ಒನ್, ಲೊಕೇಶನ್ ಆನ್ ಅರ್ತ್. ಇಲ್ಲಿ ವಿಂಡ್ ಮಿಲ್ ಯಾವ ಪ್ಲೇಸ್ ಅಂದರೆ ಯಾವ ಪ್ಲೇಸಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಪ್ಲೇಸಲ್ಲೂ ಗಾಳಿ ಅಥವಾ ವಿಂಡ್ ಏನಿದೆಯಲ್ಲ ಅದರ ಏನಂತಾರೆ ನಮಗೆ ಬೇಕಾದಂಥ ಸ್ಪೀಡಲ್ಲಿ ರೊಟೇಟ್ ಆಗೋಕ್ಕೆ ಅಷ್ಟು ಗಾಳಿ ಅಲ್ಲಿ ಇರಲ್ಲ. ಅಂಥದ್ದು ಸಹಿತ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್, ರೊಟೇಷನ್ ಆಫ್ ದ ಅರ್ತ್. ರೊಟೇಷನ್ ಆಫ್ ದ ಅರ್ತ್ ಆಲ್ಸೋ ಇಟ್ ಈಸ್ ದ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆಫ್ ವಿಂಡ್ ಎನರ್ಜಿ. ನೆಕ್ಸ್ಟ್ ಒನ್, ಲೋಕಲ್ ಕಂಡೀಷನ್. ಲೋಕಲ್ ಕಂಡೀಷನ್ ಅಂತಂದರೆ ಒಂದು ಪ್ಲೇಸಲ್ಲಿ ಗಾಳಿ ಜಾಸ್ತಿ ಆಗಿ ಬೀಸ್ತಾ ಇರುತ್ತೆ, ಇನ್ನೊಂದು ಪ್ಲೇಸಲ್ಲಿ ಗಾಳಿ ಇರೋದೇ ಇಲ್ಲ, ಅಂದರೆ ಕಮ್ಮಿ ಸ್ಪೀಡಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಹೈಟ್ ಫ್ರಮ್ ದ ಗ್ರೌಂಡ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದರೆ ವಿಂಡ್ ಮಿಲ್ಸ್. ಎನರ್ಜಿ ಈಸ್ ಯೂಸ್ ಟು ರನ್ ವಿಂಡ್ ಮಿಲ್ಸ್. ಓಕೆ, ವಿಂಡ್ ಮಿಲ್ಸ್ ಅಂತಂದರೆ ಇಲ್ಲಿ ನಾರ್ಮಲ್ ಆಗಿ ಒಂದು ಸೆಟಪ್ ಇರುತ್ತಲ್ಲ, ಈ ವಿಂಡ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದು. ಓಕೆ, ಅದು ಈ ವಿಂಡ್ ಮಿಲ್ಸಲ್ಲಿ ದ ಮಿನಿಮಮ್ ವಿಂಡ್ ವೆಲಾಸಿಟಿ ಎಷ್ಟಿರಬೇಕು? ಇದು ರಿಪೀಟೆಡ್ ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ. ದಿಸ್ ಇಸ್ ದ ರಿಪೀಟೆಡ್ ಕ್ವಶನ್. 15 km/h ಮಿನಿಮಮ್ ಸ್ಪೀಡ್ ಇರಬೇಕು ಗಾಳಿದು. ವಿಂಡ್ ಸ್ಪೀಡ್ ಎಷ್ಟಿರಬೇಕು? ಮಿನಿಮಮ್ 15 kilometers. 15 kilometers per hour. ನೆಕ್ಸ್ಟ್ ಒನ್, ಲಿಮಿಟೇಷನ್ ಆಫ್ ವಿಂಡ್ ಎನರ್ಜಿ. ಇದರ ಅನಾನುಕೂಲಗಳು ಯಾವುದು? ಈ ಲಿಮಿಟೇಷನ್ಸ್ ಅಂದ್ರೇನು? ಇಲ್ಲಿ ಇಫ್ ದ ಮೂವ್ಮೆಂಟ್ ಆಫ್ ಏರ್ ಈಸ್ ನಾಟ್ ಸಫಿಷಿಯಂಟ್, ವಿಂಡ್ ಮಿಲ್ಸ್ ಡು ನಾಟ್ ವರ್ಕ್. ವಿಂಡ್ ಮಿಲ್ಸ್ ವರ್ಕ್ ಆಗಲಿಲ್ಲ ಅಂತಂದ್ರೆ ಏನಾಗುತ್ತೆ? ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ ಅಥವಾ ಜನರೇಟ್ ಆಗಲ್ಲ. ಸಿಂಪಲ್. ನೆಕ್ಸ್ಟ್ ಒನ್, ದ ಡಿವೈಸಸ್ ಬೇಸ್ಡ್ ಆನ್ ವಿಂಡ್ ಎನರ್ಜಿ ಆಪರೇಟ್ ಓನ್ಲಿ ವೇರ್ ದೆರ್ ಇಸ್ ಎ ಪ್ಲೆಂಟಿ ಆಫ್ ಅ ವಿಂಡ್. ನಾ ಜಸ್ಟ್ ಹೇಳಿದ್ನಲ್ಲ ಬಿಫೋರ್ ದಿಸ್ ಸ್ಲೈಡ್, ಎಲ್ಲ ಪ್ಲೇಸಲ್ಲೂ ಒಂದೇ ಸಮಾನವಾದ ಗಾಳಿ ಇರಲ್ಲ. ಕೆಲವು ಪ್ಲೇಸ್ಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಪ್ಲೇಸ್ಗಳಲ್ಲಿ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಒನ್, ದ ಔಟ್ಪುಟ್ ಪವರ್ ಆಫ್ ವಿಂಡ್ ಎನರ್ಜಿ ಡಿವೈಸಸ್ ಲೋ. ಔಟ್ಪುಟ್, ಇನ್ಪುಟ್ ಮತ್ತು ಔಟ್ಪುಟ್ ಜನರಲಿ ನಾವು ಎಫಿಷಿಯನ್ಸಿ ಅಂತ ಹೇಳ್ಬೋದು. ಎಫಿಷಿಯನ್ಸಿ ಆಫ್ ವಿಂಡ್ ಮಿಲ್ ತುಂಬ ಕಮ್ಮಿ. ನಾವು ಎಷ್ಟು ಇನ್ಪುಟ್ ಕೊಟ್ಟಿರ್ತೀವಿ ಅಷ್ಟು ಬರಲ್ಲ. ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡೋ ಫಾರ್ ಎಕ್ಸಾಂಪಲ್ ನಾವು 100 ಇನ್ಪುಟ್ ನಂಬರ್ ಪ್ರಕಾರ ಹೇಳ್ತೀನಿ. ನಾವು 100 ಇನ್ಪುಟ್ ಕೊಟ್ಟಿದ್ದೀವಿ ಅನ್ಕೊಳ್ಳಿ, ಅಟ್ಲೀಸ್ಟ್ ನಮಗೆ 40, 50 ಅಥವಾ 60 ಆದರೂ ಬರಬೇಕು. ಬಟ್ ಇಲ್ಲಿ ಹೇಗಾಗಿರುತ್ತೆ ಅಂದರೆ ಅಂದಾಜ್ ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು, ನಾವು 100 ಕೊಟ್ಟರೆ ಜಸ್ಟ್ 5 or 6 ನಂಬರ್ಸಲ್ಲಿ ಔಟ್ಪುಟ್ ಬರುತ್ತೆ. ಸೊ ಎಫಿಷಿಯನ್ಸಿ ಇಸ್ ಟೂ ಲೋ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ದ ವಿಂಡ್ ಮಿಲ್ ಡಿವೈಸಸ್ ಆಕ್ಯುಪೈಸ್ ಅ ಲಾರ್ಜ್ ಸ್ಪೇಸ್. ಈ ವಿಂಡ್ ಮಿಲ್ಸ್ ಏನಾಗಿರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ತುಂಬ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ. ಸಪೋಸ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಎಫೆಕ್ಟ್ ತಾನೆ, ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ದೀಸ್ ಡಿವೈಸಸ್ ಕೆನ್ ನಾಟ್ ಬಿ ಆಪರೇಟೆಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್. ಓಕೆ, ಇಲ್ಲಿ ವಿಂಡ್ ಮಿಲ್ಸಲ್ಲಿ ಜನರೇಟ್ ಆದಂಥ ಎಲೆಕ್ಟ್ರಿಸಿಟಿ ಈ ಆಟೋಮೊಬೈಲ್ಸ್ನ ರನ್ ಮಾಡೋಕ್ಕೆ ಅಷ್ಟೊಂದು ಸಫಿಷಿಯಂಟ್ ಎನರ್ಜಿನ ಜನರೇಟ್ ಮಾಡಲ್ಲ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ವಿಂಡ್ ಎನರ್ಜಿ. ಇದಕ್ಕೆ ಅನಾನುಕೂಲಗಳು ಯಾವ ಥರ ಇದಾವೋ ಅದೇ ರೀತಿ ಅನುಕೂಲಗಳು ಸಹಿತ ಇದೆ. ಏನು? ದಿಸ್ ಎನರ್ಜಿ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಹೇಗೆ? ಡೈರೆಕ್ಟ್ ಆಗಿ ಗಾಳಿ ಬಂದು ಅದಕ್ಕೆ ಟರ್ಬೈನ್ಗೆ ತಾಕುತ್ತೆ, ಟರ್ಬೈನ್ ತಾಕಿದ ಮೇಲೆ ಅದು ರೊಟೇಟ್ ಆಗುತ್ತೆ. ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ? ಮೆಕ್ಯಾನಿಕಲ್ ಎನರ್ಜಿ, ಪರ್ಟಿಕ್ಯುಲರ್ಲಿ ಕೈನೆಟಿಕ್ ಎನರ್ಜಿ, ಅದನ್ನೇ ಹೇಳ್ತಿರೋದು ಮೆಕ್ಯಾನಿಕಲ್ ಎನರ್ಜಿ. ವಿಂಡ್ ಈಸ್ ಕ್ಲೀನ್ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಗಾಳಿ ಯಾವುದಾದ್ರೂ ನಮಗೆ ಪೊಲ್ಯೂಷನ್ ಕೊಡುತ್ತಾ? ಇಲ್ಲ, ನಾವೇ ಗಾಳಿನ ಪೊಲ್ಯೂಟ್ ಮಾಡ್ತೀವಿ. ಅಗೇನ್ ವಾಯು ಮಾಲಿನ್ಯ. ನೆಕ್ಸ್ಟ್ ಒನ್, ವಿಂಡ್ ಎನರ್ಜಿ ಇಸ್ ಚೀಪ್ ಆ್ಯಂಡ್ ಇನ್ಎಕ್ಸಿಸ್ಟಬಲ್. ವಿಂಡ್ ಎನರ್ಜಿ ಅನ್ನೋದು ತುಂಬ ಕಮ್ಮಿ, ಅಂದರೆ ಚೀಪ್ ಆಗಿರುತ್ತೆ. ಹಾಗೆ ಈ ಎನರ್ಜಿ ಖಾಲಿ ಆಗಲ್ಲ. ನೀವು ಎಷ್ಟೇ ಯೂಸ್ ಮಾಡಿ ಸೋರ್ಸ್ನ ಎನರ್ಜಿನ, ಓಕೆ, ಅದು ಖಾಲಿ ಆಗಲ್ಲ. ಗಾಳಿ ಯಾವ್ದಾದ್ರೂ ಖಾಲಿ ಆಗತ್ತಾ? ಇಲ್ಲ.
ಅದು ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಒನ್, ಸೋಲಾರ್ ಎನರ್ಜಿ. ಥರ್ಮಲ್ ಎನರ್ಜಿ ಆಯಿತು, ಹೈಡ್ರೋ ಎನರ್ಜಿ ಆಯಿತು, ವಿಂಡ್ ಎನರ್ಜಿ ಆಯಿತು, ಇವಾಗ ಸೋಲಾರ್ ಎನರ್ಜಿ. ಸೋಲಾರ್, ಸನ್. ಓಕೆ, ಸೋಲಾರ್ ಎನರ್ಜಿ ಅಂದರೆ ದ ಎನರ್ಜಿ ಫ್ರಮ್ ದ ಸನ್. Heat and light energies are associated with the radiation emitted by the sun is termed as solar energy. It is also ಏನಂತ ಹೇಳ್ತೀವಿ, ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ರೈಟ್. ನೆಕ್ಸ್ಟ್, ಈ ಸೋಲಾರ್ ಎನರ್ಜಿನ ಯಾವ ಥರ ಯೂಸ್ ಮಾಡ್ತೀವಿ? ಯೂಸಿಂಗ್ ಅ ಸೋಲಾರ್ ಕುಕ್ಕರ್. ಸೋಲಾರ್ ಕುಕ್ಕರ್ನ ಹೇಗೆ ಯೂಸ್ ಮಾಡೋದು? ಈ ಸೋಲಾರ್ ಕುಕ್ಕರ್ನ ಉಪಯೋಗ ಏನು? ಈ ಸೋಲಾರ್ ಎನರ್ಜಿನ ಈ ಸೋಲಾರ್ ಕುಕ್ಕರ್ ಏನು ಮಾಡುತ್ತೆ? ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿದ್ರೆ ಈ ಕುಕ್ಕರ್ ಯಾಕೆ ಯೂಸ್ ಮಾಡ್ತೀವಿ? ಅಡುಗೆ ಮಾಡೋಕ್ಕೆ, ಫುಡ್ನ ಬೇಯಿಸೋಕ್ಕೆ. ಹೀಟ್ ಎನರ್ಜಿ ಅದನ್ನು ಬೇಯಿಸ್ಬೋದು. ನೋಡಿ, ಸೋಲಾರ್ ಕುಕ್ಕರ್ಸ್ ಆರ್ ಯೂಸ್ ಟು ಕುಕ್ ಫುಡ್. ಎ ಡಿವೈಸ್ ದಟ್ ಯುಟಿಲೈಸಸ್ ಸೋಲಾರ್ ಎನರ್ಜಿ ಫಾರ್ ಕುಕಿಂಗ್ ಪರ್ಪಸ್ ಈಸ್ ಕಾಲ್ಡ್ ಸೋಲಾರ್ ಕುಕ್ಕರ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮ್ ಆಫ್ ಸೋಲಾರ್ ಕುಕ್ಕರ್ ಈಸ್ ನೋನ್ ಆಸ್ ಬಾಕ್ಸ್ ಟೈಪ್ ಸೋಲಾರ್ ಕುಕ್ಕರ್. ಎ ಬಾಕ್ಸ್ ಟೈಪ್ ಆಫ್ ಸೋಲಾರ್ ಕುಕ್ಕರ್ ಈಸ್ ಶೋನ್ ಇನ್ ದ ಫಿಗರ್, ಬಟ್ ಇಲ್ಲಿ ಫಿಗರ್ ತಂದಿಲ್ಲ. ಓಕೆ, ಇಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ, ಈ ಸೋಲಾರ್ ಕುಕ್ಕರ್ ಯಾವ ಕಲರಲ್ಲಿ ಪೇಂಟ್ ಮಾಡಿರ್ತಾರೆ ಅಂತ. ಎನಿ ಐಡಿಯಾ? ಈ ಸೋಲಾರ್ ಕುಕ್ಕರ್ ಇನ್ಸೈಡ್ ಪಾರ್ಟ್ ಏನಿದೆಯಲ್ಲ, ಮಿರರ್ಸ್ ಇರುತ್ತೆ. ಆಲ್ರೆಡಿ ನೀವು ಲೆಕ್ಚರ್ ವೈಸ್ ಕಾನ್ಸೆಪ್ಟ್ ನೋಡಿರ್ಬೋದು. ಫೈನ್. ಸೊ ಯಾವ ಕಲರಲ್ಲಿ ಪೇಂಟ್ ಮಾಡಿರ್ತಾರೆ? ಕಲರ್ ಇಸ್ ಅ ಬ್ಲ್ಯಾಕ್. ಯಾಕೆಂದ್ರೆ ಇಟ್ ಈಸ್ ಎ ಗುಡ್ ಅಬ್ಸರ್ಬರ್ ಆಫ್ ಹೀಟ್. ವೈಟ್ ಕಲರ್ ಏನು? ಇಟ್ ಈಸ್ ಎ ಗುಡ್ ರಿಫ್ಲೆಕ್ಟರ್ ಫಾರ್ ಹೀಟ್. ಓಕೆ, next one, advantages of a solar cooker. Okay, the use of solar cookers for cooking food material saves of fuel. ಯಾವುದೇ ತರ ನಮಗೆ LPG ಬೇಕಾಗಿಲ್ಲ ಅಥವಾ ಕಟ್ಟಿಗೆನು ಸುಡೋದು ಬೇಕಾಗಿರಲ್ಲ. ಯಾವುದೇ ತರ ವಿತೌಟ್ ವೇಸ್ಟಿಂಗ್ ಎ ಫ್ಯೂಲ್ ನಾವು ಕುಕ್ ಮಾಡ್ಬೋದು. ನೆಕ್ಸ್ಟ್ ಒನ್, ಇಟ್ ಈಸ್ ಚೀಪರ್ ಮೆಥಡ್ ಆಫ್ ಅ ಕುಕಿಂಗ್ ಫುಡ್. LPG ಅಂದರೆ ಏನೋ ಸ್ವಲ್ಪ ಆದರೂ ಅಮೌಂಟ್ ಕೊಡಲೇಬೇಕಲ್ವಾ? ಇವಾಗಂತೂ ಸಿಲಿಂಡರ್ ರೇಟ್ಗಳು ನೀವು ನೋಡಿರ್ತೀರಾ, ಅರೌಂಡ್ 900 to 1200 ಇದೆ, ರೈಟ್. ಬಟ್ ಇದನ್ನ ಸೋಲಾರ್ ಕುಕ್ಕರ್ ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಸೋಲಾರ್ ರೇಡಿಯೇಷನ್ ಯೂಸ್ ಮಾಡಿಕೊಂಡು ನಾವು ಅಡುಗೆನ ಮಾಡ್ಬೋದು. ಇಲ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇರಲ್ಲ, ರೈಟ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಅ ಸೋಲಾರ್ ಕುಕ್ಕರ್. ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್ ಪ್ರಾಬ್ಲಮ್ಸ್ ಬಿಕಾಸ್ ದಿಸ್ ಮೆಥಡ್ ಆಫ್ ಕುಕಿಂಗ್ ಡಸ್ ನಾಟ್ ಗಿವನ್ ಎನಿ ಸ್ಮೋಕ್. ಈ ಕುಕ್ಕರಲ್ಲಿ ಕುಕ್ ಮಾಡುವಂಥ ಅಡುಗೆಗೆ, ಓಕೆ, ನಾವು ಫುಡ್ನ ಕುಕ್ ಮಾಡ್ತೀವಲ್ಲ ಅಡುಗೆ, ಅಲ್ಲಿ ಯಾವುದೇ ಥರ ಸ್ಮೋಕ್ ಪ್ರೊಡ್ಯೂಸ್ ಆಗಲ್ಲ. ಅದೇ ನಾವು ಕಟ್ಟಿಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ, right? Next one, in this method food is cooked at a comparatively lower temperature and therefore the nutrients of food are not destroyed during the cooking. ನಾವು ನಾರ್ಮಲ್ ಆಗಿ LPG ಅಥವಾ ನಾವು ಗ್ಯಾಸ್ ಅಡುಗೆ ಮಾಡ್ತೀವಲ್ಲ, ಗ್ಯಾಸ್ ಯೂಸಿಂಗ್ ಗ್ಯಾಸ್ ಅಥವಾ ಕಟ್ಟಿಗೆ, ಅಲ್ಲೇನಾಗುತ್ತೆ, ಜಾಸ್ತಿ ಟೆಂಪ್ರೇಚರ್ ಆಗೋದ್ರಿಂದ ಈ ಫುಡ್ಡಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಡಿಸ್ಟ್ರಾಯ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಲೋ ಟೆಂಪ್ರೇಚರಲ್ಲಿ ಫುಡ್ ಬಾಯ್ಲ್ ಆಗಿರೋದ್ರಿಂದ ಅಥವಾ ಹೀಟ್ ಮಾಡೋದ್ರಿಂದ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಯಾವುದೇ ಥರ ವೇಸ್ಟ್ ಆಗಲ್ಲ. ನೆಕ್ಸ್ಟ್, solar cells. Is solar cells is a device which converts solar energy directly into electricity. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾರ್ಟ್ ಹೇಳ್ತೀನಿ ಇದರಲ್ಲಿ. ಈ ಸೋಲಾರ್ ಸೆಲ್ಸ್ ಅಲ್ಲಿ ಯಾವ ಥರ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಇಟ್ ಈಸ್ ಎ ಸೂಪರ್ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್. ಇಲ್ಲಿ ಸಿಲಿಕಾನ್ ಮತ್ತೆ ಜೆರ್ಮೇನಿಯಂ ಅಂತ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ದಟ್ ಈಸ್ ಎ ಸಿಲಿಕಾನ್. ನೀವು ನೋಡ್ಬೋದು, ಸೋಲಾರ್ ಎನರ್ಜಿ ಇಸ್ ಆಲ್ಸೋ ನೋನ್ ಆಸ್ ಅ ಲೈಟ್ ಎನರ್ಜಿ. ದ ಮೋಸ್ಟ್ ಕಾಮನ್ ಮಟೀರಿಯಲ್ ಯೂಸ್ ಫಾರ್ ಸೋಲಾರ್ ಸೆಲ್ಸ್ is the silicon element. ಎಲಿಮೆಂಟ್ ಯಾವುದು ಸೋಲಾರ್ ಸೆಲ್ಸ್ ಅಲ್ಲಿ ಯೂಸ್ ಮಾಡೋದು? ಸಿಲಿಕಾನ್. ಓಕೆ, ನೆಕ್ಸ್ಟ್ ಒನ್, ಸೋಲಾರ್ ಪ್ಯಾನಲ್. ಇಲ್ಲಿ ಸೋಲಾರ್ ಪ್ಯಾನಲ್ ಅಂದರೆ ಈ ಸೋಲಾರ್ ಸೆಲ್ನ ಕಂಬೈನ್ ಮಾಡಿದ್ರೆ ಸೋಲಾರ್ ಪ್ಯಾನಲ್ ಸಿಗುತ್ತೆ. ನೀವು ನಾರ್ಮಲ್ ಆಗಿ ಮನೆ ಮೇಲ್ಗಡೆ ನೋಡ್ಬೋದು ಸೋಲಾರ್ ಪ್ಯಾನಲ್. ಅಲ್ಲೇನಾಗುತ್ತೆ, ಡೈರೆಕ್ಟ್ ಸೋಲಾರ್ ರೇಡಿಯೇಷನ್ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಬೇಕಾದಂಥ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಹೀಟ್ ಆಲ್ರೆಡಿ ಹೇಳಿದ್ನಲ್ಲ, ಹೀಟ್ ಆ್ಯಂಡ್ ಲೈಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದೇ ರೀತಿ ಎಲೆಕ್ಟ್ರಿಸಿಟಿ ಆಗಿ ಸಹಿತ ಕನ್ವರ್ಟ್ ಮಾಡ್ಕೋಬೋದು. ದ ಕಾಂಬಿನೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಸೋಲಾರ್ ಸೆಲ್ಸ್, ದ ಕಾಂಬಿನೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಸೋಲಾರ್ ಸೆಲ್ಸ್ ಇಸ್ ಕಾಲ್ಡ್ ಸೋಲಾರ್ ಸೆಲ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ, ಬಟ್ ವಾಟ್ ಇಸ್ ದ ಫುಲ್ ನೇಮ್ ಫಾರ್ ಇಟ್? ಸೋಲಾರ್ ಸೆಲ್ ಪ್ಯಾನಲ್. ಯಾಕೆ ಈ ಸೋಲಾರ್ ಸೆಲ್ಸ್ನ ಕಂಬೈನ್ ಮಾಡಿಕೊಂಡೆ ನಾವು ಸೋಲಾರ್ ಪ್ಯಾನಲ್ನ ರೆಡಿ ಮಾಡೋದು. Next one, uses. Solar cells are nowadays used in a wrist watches and calculators.
ಅಡ್ವಾನ್ಸ್ಮೆಂಟ್. ಓಕೆ, ಸೊ ಜಸ್ಟ್ ಓದ್ತಾ ಹೋಗಿ, ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಓಕೆ, ಸೋಲಾರ್ ಸೆಲ್ಸ್ ಪ್ಯಾನಲ್ಸ್ ಆರ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಫಾರ್ ಯೂಸ್ ಇನ್ ಸ್ಪೇಸ್ ಸ್ಟೇಷನ್. ಎಸ್, ಈ ಸೋಲಾರ್ ಸೆಲ್ಸ್ ನಾರ್ಮಲ್ ಆಗಿ ನಾವು ಸ್ಯಾಟಲೈಟ್ ಕಳಿಸ್ತಾ ಇದೀವಲ್ಲ, ರೈಟ್, ಸ್ಯಾಟಲೈಟ್ಸ್ ಕಳಿಸ್ತಾ ಇದವಲ್ಲ, ಆ ಸ್ಯಾಟಲೈಟ್ಸ್ ಹೇಗೆ ವರ್ಕ್ ಆಗುತ್ತೆ, ಅದಕ್ಕೂ ಸಹಿತ ಎಲೆಕ್ಟ್ರಿಸಿಟಿ ಬೇಕೇ ತಾನೆ ಕಮ್ಯುನಿಕೇಶನ್ ಮಾಡೋಕ್ಕೆ. ಎಲ್ಲಿಂದ ಬರುತ್ತೆ ಎಲೆಕ್ಟ್ರಿಸಿಟಿ? ಅಲ್ಲಿ ಆ ಸ್ಯಾಟಲೈಟ್ ಅಲ್ಲಿ ಸೋಲಾರ್ ಸೆಲ್ಸ್ನ ಯೂಸ್ ಮಾಡ್ತೀವಿ. ಅಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, ಸೋಲಾರ್ ರೇಡಿಯೇಷನ್ ಅದ್ರ ಮೇಲೆ ಬಿದ್ದು ಅಲ್ಲೇನಾಗುತ್ತೆ, ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ನೆಕ್ಸ್ಟ್ ಒನ್, ಸೋಲಾರ್ ಸೆಲ್ ಪ್ಯಾನಲ್ಸ್ ಆರ್ ಬೀಂಗ್ ಯೂಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಫಾರ್ ಲೈಟ್ನಿಂಗ್ ಸ್ಟ್ರೀಟ್ ಲೈಟ್ಸ್ ಇನ್ ರೂರಲ್ ಏರಿಯಾಸ್. ಓಕೆ, ಅಲ್ಲಿ ರೂರಲ್ ಏರಿಯಾಸ್, ಕೆಲವು ರಿಮೋಟ್ ಏರಿಯಾಸ್ ಅಂತಾನೂ ಕರಿಬೋದು. ಅಲ್ಲಿ ಯಾವುದೇ ಥರ ಕನೆಕ್ಷನ್ ಇರಲ್ಲ. ಓಕೆ, ಈ ಕಂಬಗಳಿರಲ್ಲ, ವೈರ್ ಎಳೆದಿರಲ್ಲ, ಬಿಕಾಸ್ ಆಫ್ ಡ್ಯೂ ಟು ಮೆನಿ ರೀಸನ್ಸ್. ಓಕೆ, ಅವಾಗ ಏನಾಗುತ್ತೆ, ಈ ಸೋಲಾರ್ ಪ್ಯಾನಲ್ ಯೂಸ್ ಮಾಡೋದ್ರಿಂದ ಅಲ್ಲಿ ಯಾವುದೇ ಥರ ನಾವು ವೈರಿಂಗ್ ಎಳೆಯೋ ಅವಶ್ಯಕತೆ ಇರಲ್ಲ. ಓಕೆ, ಏನಾಗುತ್ತೆ, ಡೈರೆಕ್ಟ್ ಆಗಿ ಈ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ, ಸೋಲಾರ್ ರೇಡಿಯೇಷನ್ ಡೈರೆಕ್ಟ್ಲಿ ಕನ್ವರ್ಟಿಂಗ್ ಇಂಟು ಎಲೆಕ್ಟ್ರಿಸಿಟಿ, ರೈಟ್. ಸೊ ನೆಕ್ಸ್ಟ್ ಒನ್, ಆಪರೇಟಿಂಗ್ ವಾಟರ್ ಪಂಪ್ಸ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಅಗ್ರಿಕಲ್ಚರ್ ಪರ್ಪಸ್. ಎಸ್, ಆಪರೇಟಿಂಗ್ ರೇಡಿಯೋ ಆ್ಯಂಡ್ ಟಿವಿ sets in a remote and rural areas. Remote ಅಂತಂದ್ರೆ ಹೇಳಿದ್ನಲ್ಲ. Okay, next one, solar cells are used in the artificial satellites and space probes for giving electricity. Next advantages, solar cells directly utilizes solar energy. They can work satisfactorily even in the presence of diffuse radiation. They do not produce any pollution. They do not require maintenance. ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಸೊ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ, ಈ ಸೋಲಾರ್ ಪ್ಯಾನಲ್ಸ್ ಮೇಲೆ ಧೂಳು ಕೂತ್ಕೊಳ್ಳುತ್ತೆ, ಡಸ್ಟ್. ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಮೇಂಟೆನೆನ್ಸ್ ಅಂದರೆ ನೀವು ಯಾವುದೇ ಥರ ಖರ್ಚು ಮಾಡೋದಿಲ್ಲ, ಜಸ್ಟ್ ಅದ್ರ ಮೇಲೆ ಕೂತ್ಕೊಂಡಿರುವಂಥ ಧೂಳನ್ನ ಕ್ಲೀನ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಒನ್, ಓಷನ್ ಎನರ್ಜಿಲಿ. ಓಷನ್ ಎನರ್ಜಿಯಲ್ಲಿ ಫಸ್ಟ್ ಒನ್, ದಟ್ ಈಸ್ ದ ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಈಸ್ ಎನರ್ಜಿ electricity generated from sea waves. Electricity generated from sea waves. ಇಲ್ಲೂ ಸಹಿತ ಸೇಮ್, ಈ ಟೈಡಲ್ ಅಂತಂದರೆ ವೇವ್ಸ್ ಬರುತ್ತಲ್ಲ, ಓಕೆ, ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋ ಮೆಥಡೇ ಟೈಡಲ್ ಎನರ್ಜಿ ಅಂತ ಕರಿತೀವಿ. ದ ರೈಸ್ ಆಫ್ ಸಿ ವಾಟರ್ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್. ಇದು ಸಹಿತ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗೆ. ದ ರೈಸ್ ಆಫ್ ಸಿ ವಾಟರ್ ಯಾವ ರೀಸನ್ನಿಂದ ಆಗುತ್ತೆ? ಡ್ಯೂ ಟು ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ high tide, where the fall of sea water is called low tide. The enormous movement of water between the high tides and low tides provides a source of energy which is called tidal energy. The tidal energy can be harnessed by constructing tidal barrage or tidal dams across the narrow opening to the sea. The turbine fixed at the opening of the dam converts tidal energy into electrical energy. ಅಗೇನ್ ಇಲ್ಲಿ ಒಂದು ಕಾಮನ್ ಆಗಿ ನೀವು ಕೇಳ್ತಾ ಇರ್ತೀರ, ದಟ್ ಈಸ್ ಅ ಟರ್ಬೈನ್. ಈ ಟರ್ಬೈನ್ ಯಾಕೆ ಯೂಸ್ ಮಾಡ್ತಾರೆ? ಇಲ್ಲಿ ಟೈಡ್ಸ್, ಓಕೆ, ಹೈ ಟೈಡ್ ಮತ್ತು ಲೋ ಟೈಡ್ ಆದಾಗ ಏನಾಗುತ್ತೆ, ಅಲ್ಲೂ ಮೂಮೆಂಟ್ ಆಫ್ ವಾಟರ್ ಇರುತ್ತೆ. ಇಲ್ಲಿ ನಾವೇನಾದರೂ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಓಕೆ, ಅಲ್ಲೇನಾಗುತ್ತೆ, ಹೈ ಟೈಡ್ ಲೋ ಟೈಡ್ ಅಂದರೆ ಫ್ಲೋಯಿಂಗ್ ವಾಟರ್ ಆಗುತ್ತೆ, ಅಂದರೆ ವಾಟರ್ ಫ್ಲೋ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಫ್ಲೋಯಿಂಗ್ ವಾಟರ್ ಆ ಟರ್ಬೈನ್ನ ರೋಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೋಟೇಟ್ ಆದರೆ ಅಗೇನ್ ವಿ ನೋ ದಟ್ ಅಲ್ಲಿ ಡೈನಮೋ ಇರುತ್ತೆ. ಡೈನಮೋ ಏನು ಮಾಡುತ್ತೆ, ಕನ್ವರ್ಟ್ಸ್ ಈ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಗಾಟ್ ಇಟ್? ನೆಕ್ಸ್ಟ್, ವೇವ್ ಎನರ್ಜಿ. ಎನರ್ಜಿ ಫ್ರಮ್ ಓಷನ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಓಷನಿಕ್ ವೇವ್ ಆರ್ ಸಿ ವೇವ್ಸ್ ಅಂತ ಕರೀತಾರೆ. ಡ್ಯೂ ಟು ದ ಫಾಲೋಯಿಂಗ್ ಆಫ್ ವಿಂಡ್ ಆನ್ ದ ಸರ್ಫೇಸ್ ಆಫ್ ದ ಓಷನ್, ವೆರಿ ಫಾಸ್ಟ್ ಸಿ ವೇವ್ಸ್ ಮೂವ್ ಆನ್ ಇಟ್ ಸರ್ಫೇಸ್. ನೀವು ವೇವ್ಸ್ ನೋಡ್ತಿರ್ಬೋದಲ್ಲ, ಓಕೆ, ಸರ್ಫೇಸ್ ಮೇಲೆ, ವಾಟರ್ ಸರ್ಫೇಸ್ ಮೇಲೆ ವೇವ್ಸ್ ನೋಡ್ತಿರ್ಬೋದು. ಓಕೆ, ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ ಕಮ್ಮಿ ವೇವ್ಸ್ ಬರ್ತಾ ಇರುತ್ತೆ, ಬಟ್ ಸಮುದ್ರ ಅಂತಂದರೆ, ಸಾಗರ ಅಂತಂದರೆ, ಓಕೆ, ಫಾಸ್ಟ್ ಮೂವಿಂಗ್ ವೇವ್ಸ್ ಇರುತ್ತೆ. ಸೊ ಡ್ಯೂ ಟು ದೇರ್ ಹೈ ಸ್ಪೀಡ್, ಸಿ ವೇವ್ಸ್ ಹ್ಯಾವ್ ಅ ಲಾಟ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ದೆಮ್. ದ ಎನರ್ಜಿ ಆಫ್ ಮೂವಿಂಗ್ ಸಿ ವೇವ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಓಕೆ, ಓಷನ್ ಥರ್ಮಲ್ ಎನರ್ಜಿ. ಇಲ್ಲಿ ಟೈಡಲ್ ಟೈಡಲ್ ಎನರ್ಜಿ, ವೇವ್ ಎನರ್ಜಿ ಮತ್ತು ಓಷನ್ ಥರ್ಮಲ್ ಎನರ್ಜಿ. ಓಷನ್ ಥರ್ಮಲ್ ಎನರ್ಜಿ ಅಂದರೆ ಈ ಓಷನಲ್ಲಿ ಮೇಲ್ಗಡೆ ಇರುವಂಥ ನೀರು ಮತ್ತು ಬಾಟಮ್ ಅಂದರೆ ಕೆಳಗಡೆಯಲ್ಲಿ ಇರುವಂತಹ ನೀರು ಟೆಂಪ್ರೇಚರ್ ಒಂದೇ ಆಗಿರುತ್ತಾ? ಇಲ್ಲ, ಡಿಫ್ರೆಂಟ್ ಇರುತ್ತೆ. ಡ್ಯೂ ಟು ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಏನಾಗುತ್ತೆ, ಈ ಡ್ಯೂ ಟು ಡಿಫ್ರೆನ್ಸ್ ಇನ್ ಟೆಂಪರೇಚರಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಜನರೇಟ್ ಮಾಡ್ಬೋದು. ಆ ಪ್ರಾಸೆಸ್ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಎಲ್ಲಿ ನಾವು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಒಂದ್ಸತಿ ನೋಡಿ. ಓಕೆ, ನೆಕ್ಸ್ಟ್,
ಎ ವೆರಿ ಲಾರ್ಜ್ ಏರಿಯಾ ಆಫ್ ಸಿ ಇಸ್ ಕಾಲ್ಡ್ ಓಷನ್. ಓಷನ್, ಸಿ ಮತ್ತೆ ಓಷನ್ ಒಂದೇ ಅಲ್ಲ. ಓಕೆ, the large area of a sea is called the ocean. The water at the surface of a sea or ocean is heated by the sun, while the water in deeper section is relatively cold. ನೋಡಿ ಅದೇ ಹೇಳ್ತಿರೋದು, ಸರ್ಫೇಸ್ ಮೇಲ್ಗಡೆ ಇರೋದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಸರ್ಫೇಸ್ಗಿಂತ ಕೆಳಗಡೆ ಇರೋದು ಅಂದರೆ ಡೀಪರ್ ಕೆಳಗಡೆ ಇರೋ ವಾಟರ್ ಟೆಂಪ್ರೇಚರ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಸೊ ಡ್ಯೂ ಟು ದಿಸ್ ಟೆಂಪ್ರೇಚರ್ ಡಿಫರೆನ್ಸ್ ಇನ್ ಟೆಂಪ್ರೇಚರ್ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಅದನ್ನು ನಾವು ಓಷನ್ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್, ದ ಓಷನ್ ಥರ್ಮಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಯೂಸೇಬಲ್ ಫಾರ್ಮ್ ಆಫ್ ಎನರ್ಜಿ ಲೈಕ್ ಎಲೆಕ್ಟ್ರಿಸಿಟಿ. ಫಸ್ಟ್ ನಾವು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡೋದು, ಆಮೇಲೆ ಬೇಕಾದಂಥ ಫಾರ್ಮ್ಸ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡ್ಕೋಬಹುದು. ಗಾಟ್ ಇಟ್? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್, advantage of ocean thermal energy. A great advantage of the ocean thermal energy is that it can be used continuously for 24 hours a day throughout year. ಇಲ್ಲಿ ಯಾವುದೇ ಥರ ಟೈಮ್ ಲಿಮಿಟೇಷನ್ ಇಲ್ಲ. 24 hours 365 ಡೇಸ್ ಅಂದರೆ 1 ಇಯರ್ವರೆಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾನೆ ಇರ್ಬೋದು. ಯಾವುದೇ ಥರ ವೇಸ್ಟ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಎ ರಿನ್ಯೂಯಬಲ್ ಸೋರ್ಸ್. ನೆಕ್ಸ್ಟ್ ಒನ್, ಅನದರ್ ಅಡ್ವಾಂಟೇಜ್ ಇಸ್ ದ್ಯಾಟ್ ಓಷನ್ ಥರ್ಮಲ್ ಎನರ್ಜಿ ಇಸ್ ಎ ರಿನ್ಯೂಯಬಲ್ ಸೋರ್ಸ್ ಎನರ್ಜಿ ಆ್ಯಂಡ್ ಡಸ್ ನಾಟ್ ಎಮಿಟ್ ಎನಿ ಪೊಲ್ಯೂಷನ್. ಈ ಓಷನಿಂದ ಯಾವುದೇ ಥರ ನಮಗೆ ಪೊಲ್ಯೂಷನ್ ಕ್ರಿಯೇಟ್ ಆಗಲ್ಲ ಅಥವಾ ಜನರೇಟ್ ಆಗಲ್ಲ, ಅದು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್, ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಒಂದು ಆಟಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಟ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಲ್ಲೇನಿರುತ್ತೆ, ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ. ಆ ಸೆಂಟರಿಂದ ನಾವು ಎನರ್ಜಿನ ಜನರೇಟ್ ಮಾಡ್ತೀವಲ್ಲ, ಆ ಜನರೇಟ್ ಆದಂಥ ಎನರ್ಜಿನ ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. There are two ways we can generate energy. ಅಲ್ಲಿ ನಮಗೆ ಎರಡು ಪ್ರಾಸೆಸ್ ಸಿಗುತ್ತೆ, ಒಂದು ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಹೇಗಾಗುತ್ತೆ, ಫಿಷನ್ ಮತ್ತು ಫ್ಯೂಷನ್. ಫಿಷನ್ ಅಂದರೆ ಸ್ಪ್ಲಿಟ್ ಆಗೋದು. ಒಂದು ಹೆವಿ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದು 2 ಅಥವಾ ಮೋರ್ ದೆನ್ 2 ಸ್ಪ್ಲಿಟ್ ಆದರೆ ಅದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಬಟ್ ನೀವು ಕ್ವಶನ್ ಬರ್ಬೋದು, ಸರಿ ಹೇಗೆ ಸ್ಪ್ಲಿಟ್ ಆಗುತ್ತೆ? ನಾವು ಯಾವಾಗ ಸ್ಲೋ ಮೂವಿಂಗ್ ನ್ಯೂಟ್ರಾನ್ನ ಅದರಲ್ಲಿ ಎಂಬೆಡ್ ಮಾಡ್ತೀವಿ, ಅವಾಗೇನಾಗುತ್ತೆ, ಬಂಬಾರ್ಡ್ ವಿತ್ ನ್ಯೂಕ್ಲಿಯಸ್ ಅವಾಗೇನತ್ತೆ ಸ್ಪ್ಲಿಟ್ ಆಗುತ್ತೆ. ಓಕೆ, ನೋಡಿ, ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ದ ನ್ಯೂಕ್ಲಿಯಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆರ್ ಬೌಂಡ್ ಬೈ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಕಾಲ್ಡ್ ನ್ಯೂಕ್ಲಿಯರ್ ಫೋರ್ಸ್. ದ ಮಾಸ್ ಆಫ್ ನ್ಯೂಕ್ಲಿಯಸ್ is smaller than total mass of its nucleons. The difference in mass in the form of energy which binds a nucleon together. This energy is called binding energy. ಇದೆಲ್ಲ ಬೇಕಾಗಿಲ್ಲ, ಓಕೆ, ಇವೆಲ್ಲ ಬೇಕಾಗಿಲ್ಲ. ಜಸ್ಟ್ ಯು ಹ್ಯಾವ್ ಟು ನೋ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೇನು ಮತ್ತು ಟೈಪ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಅಂದರೆ 2 ವಿಧ, ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇವಾಗ ಸದ್ಯಕ್ಕೆ ಬೇಡ, ಯಾಕಂದರೆ ಇದು ಮೈಂಡ್ ಮ್ಯಾಪ್. ನೆಕ್ಸ್ಟ್ ಒನ್, ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಫಾಲೋಯಿಂಗ್ ಐನ್ಸ್ಟೈನ್ ಫೇಮಸ್ ಇಕ್ವೇಷನ್. ನೀವು ಕೇಳ್ಬೋದು, ಸರ್ ನ್ಯೂಕ್ಲಿಯರ್ ಎನರ್ಜಿನ ಯಾವ ಥರ ತಿಳ್ಕೊಬೋದು, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು? ಯೂಸಿಂಗ್ ಐನ್ಸ್ಟೈನ್ ಇಕ್ವೇಷನ್ ದ್ಯಾಟ್ ಈಸ್ E is equal to mc square. E ಅಂತಂದ್ರೆ ಎನರ್ಜಿ ಜನರೇಟೆಡ್, m ಅಂದ್ರೆ ಮಾಸ್, c ಅಂತಂದ್ರೆ ಸ್ಪೀಡ್ ಆಫ್ ದ ಲೈಟ್, ದಟ್ ಈಸ್ 3 × 10⁸ meter per second. Okay, ev that is the unit of energy, that is atomic level. SI unit is a joule. Okay, heat energy ತಗೊಂಡ್ರೆ ಕ್ಯಾಲರಿ. ಇಲ್ಲಿ energy has to do with the electron, that is called electron volt. This is also energy. Electron volt value is to 1.602 into 10⁻⁻19 joule. Okay, so these are the another conversion of units. Okay, another conversion of units. Next one, nuclear reaction. In nuclear reaction andrenu, the reaction in which nuclear composition of the reacting atoms change to form new nuclei with a simultaneous release of a large amount of energy are called nuclear reaction. Nuclear reactions are 2 types, that is a nuclear fission and nuclear fusion. Fission ಅಂತಂದ್ರೆ ಒಂದು ಹೆವಿ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಸ್ಪ್ಲಿಟ್ ಆಗುತ್ತೆ, ಸ್ಮಾಲರ್ ನ್ಯೂಕ್ಲಿಯಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಬಟ್ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೇನು? ಫ್ಯೂಷನ್ ಅಂತಂದ್ರೆ ಇಲ್ಲಿ ಒಂದಾಗೋದು, ಟುಗೆದರ್. ಓಕೆ, ಸೊ ಸ್ಮಾಲರ್ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಒಂದಾಗಿ ಟುಗೆದರ್ ಆಗಿ ಅಥವಾ ಜೋಡಿಯಾಗಿ ಹೆವಿ ನ್ಯೂಕ್ಲಿಯಸ್ನ ಫಾರ್ಮ್ ಮಾಡೋದು, ಅದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಒನ್, ನ್ಯೂಕ್ಲಿಯರ್ ರಿಯಾಕ್ಷನ್. ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೇನು? Nuclear reaction in which heavier nucleus is split up into 2 or more lighter nuclei which simultaneously release a large amount of energy is called nuclear fission reaction. For example, the fusion of uranium
235 ನ್ಯೂಕ್ಲಿಯಸ್ ಇಸ್ ರಿಟರ್ನ್ ಆಸ್. ಇಲ್ಲಿ ಒಂದು ರಿಯಾಕ್ಷನ್ ಇದೆ, ಇದು ಬೇಕಾಗಿಲ್ಲ. ಓಕೆ, ನೀವು ನೆಕ್ಸ್ಟ್ 12th ಗ್ರೇಡ್ಗೆ ಹೋಗ್ತೀರಲ್ಲ, ಅಲ್ಲಿ ಕಲಿತೀರಾ. ಓಕೆ, ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸಲ್ಲಿ. ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಜೋಡಿ, ಅಂದರೆ ಒಟ್ಟುಗೂಡೋದು. ಎ ನ್ಯೂಕ್ಲಿಯರ್ ರಿಯಾಕ್ಷನ್ ಇನ್ ವಿಚ್ 2 or more lighter nuclei combine to give a stable heavier nucleus liberating a huge amount of energy is called a nuclear fusion reaction. Again, ಇದು ರಿಯಾಕ್ಷನ್ಸ್ ಇದೆ, ಇದೇನು ಓದೋ ಅವಶ್ಯಕತೆ ಇಲ್ಲ, ಜಸ್ಟ್ ನ್ಯೂಕ್ಲಿಯರ್ ಫ್ಯೂಷನ್ ಟೈಪ್ಸ್ ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಒನ್ ಚೈನ್ ರಿಯಾಕ್ಷನ್. ಚೈನ್ ರಿಯಾಕ್ಷನ್ ಅಂದ್ರೇನು? ಒಂದಾದ್ಮೇಲೆ ಒಂದು. ಓಕೆ, ಚೈನ್ ಅಂದ್ರೇನು? ಒಂದಕ್ಕೊಂದು ಬಂದಿ ಆಗಿರೋದು. ಈ ರಿಯಾಕ್ಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಚೈನ್ ರಿಯಾಕ್ಷನ್ ಅಂದ್ರೇನು? ಎ ರಿಯಾಕ್ಷನ್ ಇನ್ ವಿಚ್ ದ ಪಾರ್ಟಿಕಲ್ ವಿಚ್ ಸ್ಟಾರ್ಟ್ಸ್ ದ ರಿಯಾಕ್ಷನ್ is also produces or during the reaction to carry on the reaction further. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅರ್ಥ ಮಾಡಿ ಹೇಳಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಹೆವಿ ನ್ಯೂಕ್ಲಿಯಸ್. ಓಕೆ, ಇಲ್ಲಿ ಏನಾಯಿತು? ಸ್ಮಾಲರ್ ನ್ಯೂಕ್ಲಿಯಸ್ ಆಗಿ ಸ್ಪ್ಲಿಟ್ ಆಯಿತು. ಇಲ್ಲಿ ಅಗೇನ್ 2 ನ್ಯೂಕ್ಲಿಯಸ್ ಬರುತ್ತೆ, ಸ್ಮಾಲರ್ ನ್ಯೂಕ್ಲಿಯಸ್. ಇಲ್ಲಿ ಸಹಿತ 2 ನ್ಯೂಕ್ಲಿಯಸ್ ಬರುತ್ತೆ, ಮತ್ತೆ ಇಲ್ಲಿ 2 ನ್ಯೂಕ್ಲಿಯಸ್ ಸ್ಪ್ಲಿಟಿಂಗ್, ರೈಟ್? ಈ ಥರ ಇದನ್ನೇ ನಾವು ಚೈನ್ ರಿಯಾಕ್ಷನ್ ಅಂತ ಕರಿತೀವಿ, ರೈಟ್? ನೆಕ್ಸ್ಟ್ ಒನ್ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್. ಇಲ್ಲಿ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದೇನಿದೆಯಲ್ಲ, ಕಂಟ್ರೋಲ್ ಮಾಡ್ಬೋದು ಮತ್ತೆ ಅನ್ಕಂಟ್ರೋಲ್ ಆಗು ಇರ್ಬೋದು. ಅದನ್ನ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಅನ್ಕಂಟ್ರೋಲ್ಡ್ ರಿಯಾಕ್ಷನ್. ಮತ್ತೆ ಇದನ್ನ ಕಂಟ್ರೋಲ್ ಮಾಡ್ಬೋದಾ ಅನ್ನೋದಾದ್ರೆ ಎಸ್, ಬಟ್ ಎ ಫ್ಯೂಷನ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಅದನ್ನ ಹೇಗೆ ಅಂತ ಹೇಳ್ತೇನೆ. ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್, ಎ ಫ್ಯೂಷನ್ ರಿಯಾಕ್ಷನ್ ಇನ್ ವಿಚ್ ಆಲ್ ದ ರಿಲೀಸ್ ನ್ಯೂಟ್ರಾನ್ಸ್ cause fission of more fissionable material leading to explosive reaction is called uncontrolled nuclear fission. ಎಕ್ಸಾಂಪಲ್ ಹೇಳೋದಾದ್ರೆ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ಗೆ ಆಟಮ್ ಬಾಂಬ್. ಓಕೆ, ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ಗೆ ಎ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇನ್ ವಿಚ್ ಒನ್ ಫ್ಯೂಷನ್ ಕಾಸ್ ಜಸ್ಟ್ ಒನ್ ಫರ್ದರ್ ಫ್ಯೂಷನ್ ಇಸ್ ಕಾಲ್ಡ್ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್. ಇದನ್ನ ಕಂಟ್ರೋಲ್ ಮಾಡ್ಬೋದು. ಇದನ್ನ ಯೂಸ್ ಮಾಡ್ಕೊಂಡೆ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. Okay, controlled nuclear fission is used in generating electricity. Okay, so is to a mind map and summary series of that last chapter, source of energy. Again, I am telling you, CBSE students ಗೆ ಇದು ಬೇಕಾಗಿಲ್ಲ. ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್, SSLC ಸ್ಟೂಡೆಂಟ್ಸ್ಗೆ ನೀವು ಓದಲೇಬೇಕು. 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಅದನ್ನು ನಿಮಗೆ ಸೂಪರ್ 30ಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದು ಯಾವ ಥರ ಕ್ವಶನ್ಸ್ ಇರುತ್ತೆ. ಸೂಪರ್ 30 ಮತ್ತು PYQs ಎಲ್ಲ ಬರ್ತಾ ಇದೆ, ಡು ನಾಟ್ ವರಿ. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ಸೂಪರ್ 30 ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.